ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತ, PSSM ಮೂಮೆಂಟ್ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಅಷ್ಟರ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆಯ ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್, ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಗೀತೆಯಲ್ಲಿ ಕೃಷ್ಣ ತಾನು ದೈವಿ ಸ್ವಭಾವವನ್ನ, ಅಂದ್ರೆ ಒಬ್ಬ ಸಾಧಕ ಜೀವನ ಗುಣಲಕ್ಷಣಗಳು ಹೇಗಿರ್ತದೆ ಅನ್ನುವುದನ್ನ ಹೇಳಿದ. ಅಷ್ಟೇ ಅಲ್ಲ, ಒಂದು ವೇಳೆ ಅದು ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಆ ತರದ ಗುಣಗಳನ್ನು ನಾವು ಹೊಂದಿರಬೇಕು, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಮುಂದುವರೆದು ತಾನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಸುರಿ ಸ್ವಭಾವ, ಯಾವ ಅಸುರಿ ಸ್ವಭಾವಗಳು ಅಂತಂದ್ರೆ ಈ ಸ್ವಭಾವ ನಮ್ಮನ್ನ ಅಧಂಪತನಕ್ಕೆ ತೆಗೆದುಕೊಂಡು ಹೋಗ್ತದೆ. ಆ ತರದ ಕೆಲವೊಂದು ವಿಷಯಗಳನ್ನ ಮತ್ತೆ ಇನ್ನು ಮುಂದೆ ಪೂರ್ತಿ ಆ ಅಸುರಿ ಸ್ವಭಾವದ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ, ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ತರದ ಗುಣಗಳು ನಮ್ಮಲ್ಲಿ ಇದ್ದರೆ ಅದನ್ನ ನಾವು ಬಿಡಬೇಕು, ಅದನ್ನ ನಾವು ಸರಿಪಡಿಸಿಕೊಳ್ಬೇಕು ಅನ್ನುವುದು ಕೃಷ್ಣನ ಉದ್ದೇಶ. ಹಾಗಾಗಿ ತಾನು ಕೃಷ್ಣ ಹೇಳ್ತಾ ಇದ್ದಾನೆ, ಡಂಬ ಡಂಬ ಅಂತಂದ್ರೆ ಇಲ್ಲದನ್ನ ಇದೆ ಅಂತ ತೋರಿಸ್ಕೊಳ್ಳೋದು. ಅಂದ್ರೆ ಏನೂ ಇಲ್ಲ, ಅಂದ್ರೆ ಶಕ್ತಿ ಎಲ್ಲ ರೀತಿಯಿಂದಲೂ ಒಳಗಡೆ ಏನೂ ಇಲ್ಲ, ಆದ್ರೆ ಸೋಗಲಾಡಿತನ ಅಂತೀವಿ ನಾವು. ಸೋಗಲಾಡಿತನ ಅಂದ್ರೆ ಬಹಳ ಇದೆ ಅನ್ನೋ ಹಾಗೆ ತೋರಿಸಿಕೊಳ್ಳೋದು, ಒಳಗಿರುವ ಕೆಟ್ಟತನವನ್ನೆಲ್ಲ ಮುಚ್ಚಿ ತುಂಬಾ ಒಳ್ಳೆಯವನ ಹಾಗೆ ಪ್ರದರ್ಶನ ಮಾಡೋದು. ನೋಡಿದ್ರೆ ಈ ಏನು ನಯ ನಾಜುಕು ನಡೆ, ಇದ್ರೆ ಹೀಗಿರ್ಬೇಕಪ್ಪ ಅನ್ನುವ ಹಾಗೆ ಒಂದು ರೀತಿ ಮಾಯೆ ಮತ್ತು ಬರೆಸೋದು, ಹೀಗೆ ಇತ್ಯಾದಿ ಡಂಬ. ಇದನ್ನ ಡಂಬ ಅಂತ ಕರೀತಾರೆ. ಇದು ಮೇಲೆ ಹೇಳಿದಂತಹ ಏನು ಒಳ್ಳೆ ಗುಣಗಳಲ್ಲಿ ಆರ್ಜವಂ ಅಂತಂದ್ರೆ ಸದ್ಗುಣಗಳನ್ನ ನಾವು ಸೌಜನ್ಯತೆಯಿಂದ ಸದ್ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ವಿರುದ್ಧವಾದಂತ. ಇನ್ನು ಎರಡನೇದು ದರ್ಪ, ಏನು ತಪ್ಪು ಮಾಡ್ಲಿಕ್ಕೂ ಕೂಡ ಹೇಸದಂತಹ ಮನಸ್ಥಿತಿ. ದರ್ಪ, ಏನ್ ಬೇಕಾದ್ರೂ ಮಾಡಿ ನಾನು ಜಯಿಸಿ ಬಿಡ್ತೇನೆ, ನನ್ನನ್ನ ತಡೆಯೋರಿಲ್ಲ ಅನ್ನುವಂತ ಒಂದು ಅಂದ್ರೆ ಮದ, ಅಧಿಕಾರದ ಮದ, ದುಡ್ಡಿನ ಮದ, ಆಮೇಲೆ ವಯಸ್ಸಿನ ಮದ, ಹೀಗೆ ರೂಪದ ಮದ, ಹೀಗೆ ಪ್ರತಿಯೊಂದು ಮದದಿಂದ ಮದಭರಿತನಾಗಿ ದಪ್ಪದಿಂದ ವರ್ತನೆ ಮಾಡುವುದು, ಇದು ಅಸುರ ಸ್ವಭಾವ. ಅಸುರ ಅಂತಂದ್ರೆ ಎಲ್ಲೋ ಇದೆ, ಏನು ರಾಕ್ಷಸರು ಯಾವುದೋ ಲೋಕದಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು, ಮನುಷ್ಯನಲ್ಲೇ ಇದ್ದಾರೆ. ಒಳ್ಳೆಯದು, ಒಳ್ಳೆಯವನು, ದೈವಿ ಸ್ವಭಾವ, ದೇವತಾ ಪುರುಷ, ದೈವಿ ಪುರುಷ, ಮತ್ತೆ ರಾಕ್ಷಸ, ಅಸುರ ಅನ್ನೋದು ಮನುಷ್ಯನಲ್ಲೇ ಇದ್ದಾರೆ. ಹಾಗಾಗಿ ಆ ಸ್ವಭಾವ ಇದ್ದವರೇ ರಾಕ್ಷಸರು, ಮನುಷ್ಯರು ಅಂತ. ಇನ್ನು ಹಾಗೆ ಅತಿಮಾನ, ಅತಿಮಾನ ಅಂತಂದ್ರೆ ತನ್ನ ಬಗ್ಗೆ ತಾನು ಅತಿರೇಕವಾಗಿ ಹೇಳ್ಕೊಳ್ಳೋದು, ಕಲ್ಪನೆ ಅಂದ್ರೆ ನಾನು ಭಾರಿ ದೊಡ್ಡ ಮನುಷ್ಯ, ಆಮೇಲೆ ಇನ್ನೊಬ್ಬರಿಗೆ ಅಗೌರವ ತೋರಿಸುವುದು, ಇನ್ನು ನೀಂತ ದೊಡ್ಡವರು ಅವರು, ಏನ್ ಭಾರಿ ದೊಡ್ಡ ಇವರು ಅವರು, ಹಾಗೆ ಹೀಗೆ ಅಂತ ಹೇಳಿ ತನ್ನ ಬಗ್ಗೆಯೇ ತಾನು ಹೇಗೆ, ಈ ರೀತಿಯ ಒಂದು ಮನಸ್ಥಿತಿ ಏನಿದೆ ಇದು ಅತಿಮಾನ. ಅಂದ್ರೆ ಇನ್ನೊಬ್ಬರಿಗೆ ಗೌರವ ಕೊಡೋದು ಗೊತ್ತಿಲ್ಲ, ತಂದೆಯೇ ತಾನು ಏನ್ ಮಾಡ್ತೀನಿ, ತಾನು ಏನ್ ಹೇಳ್ತೀನಿ ಅದೇ ತನಗೆ ಅನ್ನುವ ಒಂದು ಮನಸ್ಥಿತಿ. ಕ್ರೋಧ, ಕ್ರೋಧ ಅಂತಂದ್ರೆ ಮನುಷ್ಯ ಇವತ್ತು ಯಾವುದನ್ನ ನಿಜವಾಗ್ಲೂ ಬಿಡಲೇಬೇಕೋ ಅದನ್ನ ಇವರು ಅಳವಡಿಸಿಕೊಂಡಿರ್ತಾರೆ. ಏನ್ ಕೇಳಿದ್ರು ಸಿಟ್ಟು ಮಾಡ್ಕೊಳ್ತಾರೆ, ಏನ್ ಹೇಳಿದ್ರು ಸಿಟ್ಟು ಮಾಡ್ಕೊಳ್ತಾರೆ, ಅಂದ್ರೆ ಬರೀ ಕೋಪ ಕ್ರೋಧ ಮತ್ತರಾಗಿರ್ತಾರೆ. ಹಾಗಾಗಿ ಪಾರುಷ್ಯ ಅಂದ್ರೆ ಉಗ್ರವಾದ. ಉಗ್ರವಾದ ಅಂತಂದ್ರೆ ಒಂಥರ ಮಾತಿನಲ್ಲೇ ಅಪಹಾಸ್ಯ ಇರ್ತದೆ, ಕೆಟ್ಟ ಅಸಹ್ಯವಾದ ಮಾತು ಹೇಳೋದು, ಇನ್ನೊಬ್ಬರನ್ನ ತಾತ್ಸಾರದಿಂದ ಮಾತನಾಡಿಸೋದು, ದರ್ಪದಿಂದ ಅಂದ್ರೆ ಕೆಳಗೆ ಕೆಲಸ ಮಾಡುವವರನ್ನ ತುಚ್ಛವಾಗಿ ಕಾಣುವಂಥದ್ದು, ಇದೆಲ್ಲ ಪಾರುಷ್ಯ. ಅಜ್ಞಾನ ಅಂದ್ರೆ ಎಲ್ಲ
ಗುಣಗಳಿಗೆ ಮೂಲ ಯಾವುದು ಅಂತಂದ್ರೆ ಅಜ್ಞಾನ. ಜ್ಞಾನ ಜ್ಞಾನ ಅನ್ನೋದಂತೂ ದೂರದ ಮಾತು. ಆದರೆ ಅಜ್ಞಾನದ ಚಕ್ರವರ್ತಿಗಳಿವರು. ಹೇಗೆ ಅಂತಂದ್ರೆ ತಿಳಿದುಕೊಂಡ ತಪ್ಪನ್ನೇ ಸರಿ ಅಂತ ವಾದ ಮಾಡುವಷ್ಟರ ಮಟ್ಟಿಗೆ ಇವರ ಅಜ್ಞಾನ ಇರ್ತದೆ. ಆ ನಾ ನೀವು ಬೇಕಾದ್ರೆ ಅವ್ರಿಗೆ ಹೇಳಕ್ ಹೋಗಿ, ಹೌದು ಸ್ವಾಮಿ ನಾವಿರೋದೇ ಹೀಗೆ, ಏನ್ ನೀನ್ ಹೇಳಿದ ತಕ್ಷಣ ಕೇಳ್ಬಿಡ್ಬೇಕಾ, ಅದು ಹಾಗೆ ಇರ್ಬೇಕು, ಹೀಗೆ ಈ ತರದ ಒಂದು ಬಂಡತನ, ಬಂಡತನ ಹೀಗೆ ಈ ಎಲ್ಲ ಅಸುರಿ ಗುಣಗಳು ನಮ್ಮಲ್ಲೇ ಮನೆ ಮಾಡಿ ನಮ್ಮನ್ನೇ ಆ ಮನೆಯಿಂದ ಹೊರಗೆ ಹಾಕ್ತದೆ. ಕೊನೆಗೆ ಅಧಂಪತನಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಾಗೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ದೈವಿ ಸಂಪತ್ತು ವಿಮೋಕ್ಷಕ್ಕೆ ಕಾರಣವಾಗ್ತದೆ, ಅಸುರಿ ಸ್ವಭಾವ ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ವಿಮೋಕ್ಷ ನಿಬಂಧ ಅಂತಂದ್ರೆ, ವಿಮೋಕ್ಷ ಅಂತಂದ್ರೆ ಅವರು ಸಾಧನೆ, ಅವರವರ ವಿಮೋಕ್ಷ ಅಂದ್ರೆ ಅವರವರು ಹೇಗೆ ಸಾಧನೆ ಮಾಡ್ತಾರೆ, ಎಷ್ಟು ಆ ಅದಕ್ಕೆ ಸರಿಯಾದಂತಹ ಒಂದು ಫಲ. ಆ ನಿಬಂಧ ಅಂತಂದ್ರೆ ಮತ್ತೆ ಈ ಸಂಸಾರದ ಬಂಧನ ಅಲ್ಲ. ಅವರಿಗೆ ತಮಸ್ಸು ಅಂತ ಹೇಳ್ತಾರೆ. ತಮಸ್ಸು ಅಂತಂದ್ರೆ ಈ ಬ್ರಹ್ಮಾಂಡವನ್ನ ದಾಟಿದ್ರೆ ಬರೀ ಕತ್ತಲೆ ಅಂತ. ಈ ಬ್ರಹ್ಮಾಂಡದಲ್ಲಿ ಮಾತ್ರ, ಅಥವಾ ಸೂರ್ಯನ ಬೆಳಕು ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಹೇಳ್ತಾರೆ. ಅದನ್ನ ಆ ಬೆಳಕು, ಇದು ಭಾಗವತದಲ್ಲಿ ಬರ್ತದೆ ವರ್ಣನೆ, ಸೂರ್ಯನ ಬೆಳಕು ಎಲ್ಲಿಯವರೆಗೆ ತಲುಪ್ತದೋ ಅಲ್ಲಿಯವರೆಗೆ ಲೋಕವನ್ನ ಕನ್ಸಿಡರ್ ಮಾಡ್ತಾರೆ. ಆ ಎಲ್ಲಿಗೆ ಸೂರ್ಯನ ಬೆಳಕು ಇಲ್ಲ ಅಲ್ಲೆಲ್ಲ ಬರೀ ಕತ್ತಲೆ. ಅದನ್ನ ತಮಸ್ಸು, ಅಂಧ ತಮಸ್ಸು ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಏನೂ ಇಲ್ಲ, ಅಂತಹ ನರಕ, ಅದೊಂದು ರೀತಿಯ ನರಕ. ಈಗ ನಮ್ಮನ್ನೇ ಒಂದು ವಾರನೋ 15 ದಿವಸನೋ ಒಂದು ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ರೆ ಏನಾಗ್ತದೆ ಅಲ್ವಾ? ಅಂದ್ರೆ ಒಂದಿನ ಇರ್ಬೋದು, ಸ್ವಲ್ಪ ಹೊತ್ತು ಇರ್ಬೋದು, ಬರೀ ಸ್ವಲ್ಪ ಹೊತ್ತು ಕರೆಂಟ್ ಹೋದ್ರೆ ನಮಗೆ ಎಷ್ಟು ಇದಾಗ್ತದೆ ಅಲ್ವಾ, ಬೆಳಕಿಲ್ಲ ಅಂತಂದ್ರೆ. ಹಾಗೆ ಅಂದಂತ ಮಸು ಶಾಶ್ವತವಾದ ಏನು ಕತ್ತಲೆ. ಆ ಕತ್ತಲೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕತ್ತಲೆಗೆ ಏನೋ ಪ್ರಾಪ್ತಿಯಾಗೋದು ಯಾರಿಗೆ ಅಂತಂದ್ರೆ ಈ ಅಯೋಗ್ಯರಿಗೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ದೈವಿ ಸಂಪತ್ತನ್ನ ಮೊದಲೇ ಅಂದ್ರೆ ಹುಡುಕಿಕೊಂಡು ಬಂದವನು. ನೀನು ಹುಟ್ಟಿದಾಗಲೇ ನಿನ್ನಲ್ಲಿ ಆ ದೈವಿ ಸಂಪತ್ತಿದೆ. ಅಂತಹ ವಾತಾವರಣದಲ್ಲಿ ಬೆಳೀತಾ ಇದೆಯಾ, ಅಂತಹ ಮನೆತನದಲ್ಲಿ ಹುಟ್ಟಿ ಬೆಳಿದೆಯಾ. ಹಾಗಾಗಿ ನೀನು ಯೋಚನೆ ಮಾಡಬೇಕಾಗಿಲ್ಲ, ಏಕೆಂದ್ರೆ ನೀನು ಮೋಕ್ಷದ ಕಡೆಗೆ ಹೋಗುವಂತವನು. ಹಾಗಾಗಿ ವಿಶ್ವದಲ್ಲಿ 2 ಬಗೆಯ ಜನ ಇರ್ತಾರಂತೆ. ಹೇಗೆ ಅಂತಂದ್ರೆ, ಭಗವಂತನ ಕಡೆಗೆ ಮುಖ ಮಾಡಿ ಹೋಗ್ತಾ ಇರುವಂತಹ ದೈವಿ ಸ್ವಭಾವ ಉಳ್ಳಂತವರು, ಅದೇ ಭಗವಂತನಿಗೆ ಬೆನ್ನು ಹಾಕಿ ದೂರ ಹೋಗ್ತಾ ಇರುವಂತವರು. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಬೆನ್ನು ಹಾಕಿ ಬರಬಾರದು ಅಂತ ಅಂತ ಹೇಳ್ತೀವಲ್ಲ. ಯಾಕೆ? ಆ ಅದಕ್ಕೆ ಬೇರೆ ಬೇರೆ ಕಥೆ ಹೇಳ್ತಾರೆ ಅಲ್ವಾ. ಅದರ ಅರ್ಥ, ನಾವು ಯಾವಾಗಲೂ ದೇವರ ಕಡೆಗೆ ಹೋಗುವವರಾಗಬೇಕು ಹೊರತು ದೇವರಿಂದ ನಾವು ದೂರ ಹೋಗುವ, ಅಂದ್ರೆ ಹಿಮ್ಮುಖವಾಗಿ ಬರುವ ಭಾವ ನಮ್ಮಲ್ಲಿ ಇರಬಾರದು. ಹಾಗಾಗಿ ನಾವು ಯಾವತ್ತೂ ದೇವರಿಗೆ ಮುಖ ಮಾಡಿ ಹೋಗುವ, ದೇವರನ್ನ ಸೇರ್ಲಿಕ್ಕೆ ಹೊರಟಂತವರು, ಆ ಒಂದು ಸ್ಥಿತಿ ನಮ್ಮಲ್ಲಿ ಇರಬೇಕು. ಹಾಗಾಗಿ ಈ ಆ ತರದ ಒಂದು ಗುಣವನ್ನ ನಾವು ಹಾಗಾಗಿ ಈ 2 ತರದ ಜನ ಇರ್ತಾರಪ್ಪ. ಹಾಗಾಗಿ ಸಿರಿ ಸ್ವಭಾವದವರು ಸಾಮಾಜಿಕವಾಗಿ ನಡೆ ನುಡಿಯಲ್ಲಿ ಬಹಳ ಹೇಗಿರ್ತಾರೆ ಅನ್ನೋದನ್ನ ಇನ್ನೂ ವಿಸ್ತಾರವಾಗಿ ಕೃಷ್ಣ ತಾನು ವರ್ಣನೆ ಮಾಡಿಕೊಂಡು ಹೇಳ್ತಾ ಇದ್ದಾನೆ. ಸುರಿ ಸ್ವಭಾವದವರು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅನ್ನುವ ಸಾಮಾನ್ಯ ಜ್ಞಾನವೂ ಕೂಡ ಅವರಿಗೆ ಇರುವುದಿಲ್ಲ. ಅವರಿಗೆ ಮಾಡಬಾರದು ಅಂತ ಏನಿದೆ ಅದನ್ನೇ ಮಾಡೋದ್ರಲ್ಲೇ ಅವರಿಗೆ ಆಸಕ್ತಿ ಜಾಸ್ತಿ. ದುರ್ಯೋಧನ ಹೇಳ್ತಾನೆ, ನನಗೆ ಗೊತ್ತಿದೆ ಇದು ತಪ್ಪು, ಇದ್ರಲ್ಲಿ ಮಾಡಬಾರದು ಅಂತ, ಆದ್ರೆ ಏನ್ ಮಾಡ್ಲಿ, ನನಗೆ ಅದರಲ್ಲೇ ಖುಷಿ ಸಿಗ್ತದೆ. ಅದು ನನಗೆ ಅದೇ ಧರ್ಮ. ಅದೇ ಧರ್ಮ ನಾನು ಏನ್ ಮಾಡ್ಲಿ. ಈ ರಾವಣ ಹೇಳ್ತಾನೆ ಅದರಲ್ಲಿ, ಸೀತೆಯನ್ನು ಎತ್ಕೊಂಡು ಬಂದಾಗ ಅವಳನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಅದರಲ್ಲಿ ಹೇಳ್ತಾನೆ, ಅಲ್ಲ ಹೌದು ನಂದು ಏನ್ ತಪ್ಪಿದೆ, ಯಾಕೆಂದ್ರೆ ನಾನು ಯಾರು ರಾಕ್ಷಸ. ನಾನು ರಾಕ್ಷಸರ ಕೆಲಸನೇ ಏನೋ ಅಪಹರಣ ಮಾಡ್ಕೊಳ್ಳೋದು ಬರೋದು, ಅವ್ರದ್ದು ಇಚ್ಛೆ ಎಲ್ಲ ಕೇಳೋದಲ್ಲ. ಅದಕ್ಕೆ ನಮ್ಮನ್ನ ರಾಕ್ಷಸರು ಅಂತ ಕರೆಯೋದು. ಇಲ್ಲ ಅಂದ್ರೆ ನಮ್ಮನ್ನೇ ರಾಕ್ಷಸರು ಅಂತ ಕರೀತಾರೆ ಅಲ್ವಾ. ಹಾಗಾಗಿ ಅದು ನಮ್ಮ ಧರ್ಮ ಅದು. ಹಾಗಾಗಿ ನನ್ನ ಧರ್ಮವನ್ನ ನಾನು ಮಾಡಿದ್ದೇನೆ, ಅದ್ರಲ್ಲಿ ನನ್ನ ತಪ್ಪೇನು ಅಂತ ಹೇಳಿ ಅವರದೇ ಆದ ಒಂದು ಮಂಡವಾದ, ಅದರಲ್ಲಿ ತಾನು ವಾದ ಮಾಡ್ತಾನೆ. ಹಾಗೆಯೇ ಅವರಿಗೆ ಆ ಒಂದು ಆಮೇಲೆ ಒಂದು ಮನಸ್ಥಿತಿ ಇರ್ತದೆ. ನ್ಯಾಯ ಅನ್ನುವುದು ಅವರಿಗೆ ಮುಖ್ಯ ಅಲ್ಲ. ನಮ್ಗೆ ಏನು ಇಷ್ಟ ಅದನ್ನ ನಾವು ಮಾಡ್ತೀವಿ ಅಷ್ಟೇ. ಅದು ಇನ್ನೊಬ್ರಿಗೆ ತೊಂದರೆ ಆಗ್ತದೋ, ಕಷ್ಟ ಆಗ್ತದೋ, ಅಂತವೋ ನಮ್ಗೆ ಏನಾಗಬೇಕು ಸ್ವಾಮಿ, ನಮ್ಗೆ ಒಳ್ಳೇದಾಗ್ತದ, ನಮಗೆ ಖುಷಿ ಆಗ್ತದ, ನಾವು ಮಾಡ್ತೀವಿ ಅಷ್ಟೇ. ಹಣ ಸಂಪಾದನೆ ಅದೇ ಜೀವನದ ಮುಖ್ಯ ಗುರಿ. ಹಾಗಾಗಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಗಳಿಸ್ಬೇಕು. ಅದನ್ನು ಗಳಿಸ್ಲಿಕ್ಕೆ ಯಾವ ಮಟ್ಟಕ್ಕೆ ಏನ್ ಕೆಲಸ ಮಾಡ್ಲಿಕ್ಕೂ ಕೂಡ ನಾವು ಸಿದ್ಧರಿರ್ತೀವಿ ಅನ್ನುವಂತಹ ಮನಸ್ಥಿತಿ. ಇದರಿಂದ ಹಣ ಸಂಪಾದನೆ ಎಲ್ಲೂ ಕೂಡ ನ್ಯಾಯ ಇರೋಲ್ಲ. ಅದರಲ್ಲೂ ಕೂಡ ಎಲ್ಲ ಅಡ್ಡಾಡ್ಡ ಮಾರ್ಗಗಳಿಂದ ತಾನು ಸಂಪಾದನೆ ಮಾಡ್ತಾನೆ. ಹಾಗಾಗಿ ಮೂಲಭೂತವಾಗಿ ಸುರಿ ಸ್ವಭಾವದವರಲ್ಲಿ
ನೈರ್ಮಲ್ಯ ಅನ್ನೋದು ಇರೋಲ್ಲ. ಅಂದ್ರೆ ಶುದ್ಧತೆ ಅನ್ನೋದು ಇರೋಲ್ಲ. ಗಲೀಜಾಗಿರ್ತಾರೆ. ಆ ಮನಸ್ಸು ಒಳಗೆ ಕೆಟ್ಟದಾಗಿರ್ತದೆ. ಅವ್ರು ಇರೋ ಅವಸ್ಥೆಯೂ ಹಾಗೆ ಇರ್ತದೆ. ಒಳ್ಳೆಯ ಮಾತು ಇರೋಲ್ಲ, ಒಳ್ಳೆಯ ಆಲೋಚನೆಗಳು ಬರಲ್ಲ, ಸ್ವಚ್ಛವಾದ ಶರೀರದ ಸ್ಥಿತಿ ಇರೋಲ್ಲ. ಹೀಗೆ ಇವರು ಬಾಹ್ಯವಾಗಿ ಬಹಳ ಒಳ್ಳೆ ಗರಿಗರಿ ಬಟ್ಟೆ ಹಾಕೊಂಡು ನೀವು ನೋಡಿದಿರಲ್ಲ, ಹಾಗೆ ಹಾಗೆ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ನಿಜವಾಗ್ಲೂ ಅವ್ರ ಹತ್ರ ಅಷ್ಟು ಕೆಟ್ಟ ಒಂದು ವೈಬ್ರೇಷನ್ ಇರ್ತದೆ. ಹಾಗಾಗಿ ನಾಟಕ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಎಂದೂ ಇವರ ಪ್ರಾಮಾಣಿಕರಾಗಿರೋದಿಲ್ಲ. ಏನು ಮಾಡಿದ್ರು ಅದು ತೋರಿಕೆಗಾಗಿ ಮಾಡ್ತಾ ಇರ್ತಾರೆ. ಇದೆಲ್ಲ ಇವತ್ತು ನಾವು ನೋಡುವಂಥದ್ದು. ಅದರಲ್ಲೂ ಎಸ್ಪೆಷಲಿ ರಾಜಕೀಯ ಮತ್ತೆ ಅಧಿಕಾರ ಮತ್ತೆ ಎಲ್ಲಿ ಅಕ್ರಮ ನಡೀತಾ ಇದೆ ಅಂತ ಒಂದು ವ್ಯವಸ್ಥೆಯಲ್ಲಿರುವಾಗ ಇದೇ ತರದ ಗುಣ. ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ. ಒಂದೊಂದು ಗುಣ, ನಡತೆ, ಈ ಪ್ರತಿಯೊಂದು ಕೂಡ ನಾವು ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ಚಿತ್ರಿಸ್ತಾ ಹೋಗಿದ್ದಾರೆ. ಹಾಗಾಗಿ ಈ ಸುರಿ ಸ್ವಭಾವದವರು ಹೇಗೆ ಇಡೀ ಸಮಾಜಕ್ಕೆ ಕಂಟಕರು. ಇವರು ಬರೀ ಇವರನ್ನ ಮಾತ್ರ ಅಲ್ಲ, ಇಡೀ ಸಮಾಜದ ಒಂದು ಸುವ್ಯವಸ್ಥೆಯನ್ನೇ ಹಾಳು ಮಾಡ್ತಾರೆ. ಹೇಗೆಲ್ಲ ಹಾಳು ಮಾಡ್ತಾರೆ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಸುರರಲ್ಲಿ ಎರಡು ವಿಧ ಅಲ್ಲಪ್ಪ. ಅಸುರರಲ್ಲೂ ಕೂಡ ಎರಡು ತರ ವಿಧ. ಏನು, ಜಗತ್ತಿಗೆ ಇನ್ನೊಂದು ಸತ್ಯ ಅನ್ನೋದಿಲ್ಲ, ಜಗತ್ತಿಗೆ ಇನ್ನೊಂದು ಶಕ್ತಿ ಅನ್ನೋದಿಲ್ಲ, ಈಶ್ವರ ಅನ್ನುವ ಏನು ಅನ್ನ ಅಂದ್ರೆ ಏನೋ ವಸ್ತುವೇ ಇಲ್ಲ, ಅಂದ್ರೆ ಶಕ್ತಿಯೇ ಇಲ್ಲ ಅನ್ನುವ ನಾಸ್ತಿಕವಾದ. ಅಂದ್ರೆ ಜಗತ್ತನ್ನ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ಒಂದು ಶಕ್ತಿ, ನಾವ್ ಹೇಳ್ತೀವಿ ಯಾವುದೋ ಒಂದು ಶಕ್ತಿ ಇಷ್ಟೆಲ್ಲ ಮಾಡ್ತಾ ಇದೆ, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಆ ಶಕ್ತಿ ನಿಗ್ರಹ ಮಾಡ್ತಾ ಇದೆ. ಆದ್ರೆ ಇದನ್ನು ಯಾವುದನ್ನ ಅವರು ಒಪ್ಪುವ ಸ್ಥಿತಿಯಲ್ಲಿ ಇರೋಲ್ಲ, ದೇವರು ಅನ್ನುವ ಅಸ್ತಿತ್ವವನ್ನೇ ಒಪ್ಪಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾರೆ, ಈ ಸೃಷ್ಟಿ ಚಕ್ರ ಹೀಗೆಲ್ಲ ಏನು ನಾವು ಹುಟ್ಟೋದು, ಸಾಯೋದು, ಪಾಪ ಪುಣ್ಯ ಇದೆಲ್ಲ ಒಂದು ಮೂರ್ಖತನ ಅಂತ ಹೇಳಿ ಅವರು ಅದನ್ನೇ ನಂಬ್ಕೊಂಡಿರ್ತಾರೆ. ಇನ್ನೊಂದು ವಿಧದ ಅವಸರ ಇರ್ತಾರೆ. ಏನು ಅಂತಂದ್ರೆ, ಈ ಜಗತ್ತಿನಲ್ಲಿ ಏನು ನಮಗೇನು ಕಾಣ್ತದೋ ಅದು ನಮಗೆ ಭ್ರಮೆ ಅನ್ನೋ, ಅಂದ್ರೆ ಶೂನ್ಯವಾದ ಝೀರೋ, ಏನಿಲ್ಲ. ಎಷ್ಟು ದಿನ ನಾವು ಇರ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ, ಅದೊಂದೇ ಮುಖ್ಯ. ಪಾಪ ಇಲ್ಲ, ಪುಣ್ಯ ಇಲ್ಲ, ನಮ್ಮನ್ನ ಯಾರೋ ಇನ್ನೊಂದೇನೋ ಶಕ್ತಿ ನಿಗ್ರಹ ಮಾಡ್ತದೆ, ಅದು ಈ ತರದ್ದು ಏನಿಲ್ಲ. ಈ ಪ್ರಪಂಚ ಬೆಳೀತಾ ಇದೆ. ಹೇಗೆ ಬೆಳೀತಾ ಇದೆ? ನಮ್ಮ ಬಯಕೆಗಳಿಂದ ಬೆಳೀತಾ ಇದೆ. ನಾವು ಹೇಗೆ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ತೀವೋ ಹಾಗೆ ಅಷ್ಟೇ. ಅದನ್ನ ಬಿಟ್ಟು ನಾಳೆ ಅದರಿಂದ ಪಾಪ ಬರ್ತದೆ, ಪುಣ್ಯ ಬರ್ತದೆ, ಅದನ್ನ ಯಾರೋ ಶಿಕ್ಷೆ ಕೊಡ್ತಾರೆ, ನರಕ ಇದೆ, ಇದೆಲ್ಲ ಯಾವುದೇ ನಂಬಿಕೆ ಅನ್ನೋದಿರಲ್ಲ. ಹಾಗಾಗಿ ಅಸುರ ಮನೋವೃತ್ತಿ ಬೆಳೆಸಿಕೊಳ್ಳುವಂತಹ ಜನ ತಮ್ಮ ಬದುಕಿಗೆ ಅನರ್ಥವನ್ನ ತಂದುಕೊಂಡು ತಮ್ಮ ನಾಶಕ್ಕೆ ತಾವೇ ಒಂದು ರೀತಿ ಕಾರಣರಾಗ್ತಾರೆ. ಇವರು ತಮ್ಮ ನಂಬಿಕೆ, ತಮ್ಮನ್ನ ತಾವು ನಾಶ ಮಾಡ್ತಾ ಇದೆ ಅನ್ನುವ ಎಚ್ಚರ ಕೂಡ ಅವರಿಗೆ ಇರೋಲ್ಲ. ಅಂದ್ರೆ ಅದೇ ದಾರಿ ನಮ್ಗೆ ಬಹಳ ಖುಷಿಯಾಗಿದ್ದೀವಿ ಅನ್ನುವ ಇದರಲ್ಲಿ ಎಷ್ಟು ಅಂತಂದ್ರೆ ಕೊನೆಗೆ ಉಗ್ರಗಾಮಿಗಳಾಗ್ತಾರೆ. ಉಗ್ರ ಕರ್ಮಣಃ ಅಂದ್ರೆ ಏನ್ ಬೇಕಾದ್ರೂ ಮಾಡುವ ಸ್ಥಿತಿಗೆ ಹೋಗ್ತಾರೆ. ತಮ್ಮ ಜೀವದ ಹಂಗೂ ಇಲ್ಲದೆ, ತಮಗೆ ಏನೋ ಹಾನಿ ಆಗ್ತಾ ಇದೆ ಅನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಹಾಗಾಗಿ ಇದರ ಪರಿಣಾಮ ಏನಾಗ್ತದೆ, ಇವರು ಲೋಕಶತ್ರುಗಳಾಗ್ತಾರೆ. ಇಲ್ಲಿಗೂ ಹೊರೆಯಾಗ್ತಾರೆ, ಮೇಲೂ ಹೊರೆಯಾಗ್ತಾರೆ. ಹಾಗಾಗಿ ಇವರು ಅಧಂಪತನಕ್ಕೆ ಹೋಗ್ತಾರೆ, ಕೆಳಗೆ ಹೋಗ್ತಾರೆ ಅಸುರರು. ಹಾಗಾಗಿ ಅಸುರಿ ಸ್ವಭಾವದವರ ಬೇಕೆಗೆ ಕೊನೆ ಅನ್ನೋದೇ ಇರೋದಿಲ್ಲ. ಎಷ್ಟು ಸಿಕ್ಕರೂ ದುರಾಸೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನ್ನುವಂತಹ ದುರಾಸೆ ಅವರನ್ನು ಕಾಡ್ತಾನೆ ಇರ್ತದೆ. ಸಾಕು ಎನ್ನುವುದು ದೈವಿ ಸ್ವಭಾವ. ಬೇಕು 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 ಬೇಕು, ಎಷ್ಟು ಸಿಕ್ಕರೂ ದುರಾಸೆ, ಇದು ಅಸುರಿ ಸ್ವಭಾವ. ಹೀಗೆ ಅಸುರಿ ಸ್ವಭಾವದರ ಬಯಕೆಗಳನ್ನ ಬೆನ್ನು ಹತ್ತಿ ಅದು ಒಂದಾದ್ಮೇಲೊಂದು ಹೀಗೆ ಸಾಕ್ತಾನೆ ಇರ್ತಾರೆ. ಹಾಗಾಗಿ ಈ ಜೀವನವೇ ಒಂದು ದಂಬಾಚಾರ. ಹಾಗೆ ಬಿಗುಮಾನ, ದುರಹಂಕಾರ, ನಾಟಕೀಯವಾದಂತಹ ಬದುಕು, ಡ್ರಾಮಾ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಬದುಕಿನಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವುದು, ಹೀಗೆ ನಡೆ ನುಡಿಯಲ್ಲಿ ಸ್ವಚ್ಛತೆ ಇಲ್ಲದಂತಹ ಕೊಳಕು ಬದುಕು ಈ ಅಸುರಿ ಸ್ವಭಾವದವರದಾಗಿರ್ತದೆ. ಇವರ ಕೊರಗಿಗೆ ಕೊನೆ ಅನ್ನುವುದೇ ಇಲ್ಲ. ಇವರು ತಮ್ಮ ಇಡೀ ಜೀವನವನ್ನ ಇದ್ದದ್ದನ್ನ ಪಡೆಯುವ ಕೊರಗಿನಲ್ಲೇ ಕಳೆದು ಬಿಡ್ತಾರೆ. ತನ್ನ ಏನೇನೋ ಕೆಲವೊಂದಿಷ್ಟು ಕ್ಷುದ್ರ ಆಸೆಗಳನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಜೀವನ ಅಂತ. ಇವರು ಚಿಂತೆಯ ದೊಡ್ಡ ಚಕ್ರವರ್ತಿಗಳು. 3 ಹೊತ್ತು ಚಿಂತೆ ಮಾಡ್ತಿರ್ತಾರೆ. ಬರೀ ಹಂಗ್ ಮಾಡೋದು ಹೆಂಗೆ, ಹಿಂಗಾದ್ರೆ ಹೆಂಗೆ, ಅಥವಾ ಜೀವನದಲ್ಲಿ ಏನೋ ನಡೆದ ಒಂದು ಸಣ್ಣ ಘಟನೆಯನ್ನು ಇಟ್ಟುಕೊಂಡು ಅದೇ ಯೋಚನೆಯಲ್ಲಿರ್ತಾರೆ. ಹೀಗೆ ಇವರು ಏನೋ ಚಿಂತೆಯಲ್ಲಿ ಪ್ರಳಯಾಂತಕರಾಗಿರ್ತಾರೆ. ಸಾಯುವ ತನಕನು ಚಿಂತೆ 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 ಮಾಡೇ ಸಾಯ್ತಾರೆ. ಇವರು ಭೋಗ ಜೀವನ, ಅಂದ್ರೆ ದುಡ್ಡು ಮಾಡೋದು ಹೇಗೆ, ತಲೆ ಹೊಡೆಯೋದು ಹೇಗೆ, ಮೋಸ ಮಾಡೋದು ಹೇಗೆ, ಹೀಗೆ ಇದರ ಚಿಂತನೆ, ಹೀಗೆ ಭೋಗ ಜೀವನದ ದಾಸರಾಗಿರ್ತಾರೆ.
ಅದನ್ನ ಬಿಟ್ಟು ಇರಲಾರದೆ ಅದೇ ಜಗತ್ತು, ಅದಕ್ಕಿಂತ ದೊಡ್ಡದು ಇನ್ನೊಂದೇನೋ ಇದೆ ಅನ್ನುವ ಇದು ಇಲ್ಲ. ಹಾಗಾಗಿ ಇವರು ಭೋಗದ ಆಸೆಗಾಗಿ ತಮ್ಮನ್ನ ತಾವು ಆಸೆಗಳ ಪಾಶದಲ್ಲಿ ಸಿಕ್ಕಾಕಿಸ್ಕೊಳ್ತಾರೆ. ಏನೇನೋ ಆಸೆಗಳು, ಕ್ಷುದ್ರ ಆಸೆಗಳು, ದಿಗ್ಬಂಧನದಲ್ಲಿ ಬದುಕ್ತಾರೆ. ನನಗೆ ಇಲ್ಲ ಸ್ವಾಮಿ, ಅದಾಗಲ್ಲ ಇದಾಗಲ್ಲ ಅಂತ ಹೇಳಿ ಹೀಗೆ ಕಾಮ ಕ್ರೋಧಗಳಿಗೆ ತಮ್ಮನ್ನ ತಾವು ಮಾಡಿಕೊಂಡು ಆ ಆ, ಹೀಗೆ ಎಲ್ಲ ಈ ಕಾಮಕ್ಕೆ ಒಳಗಾಗಿ, ಅಂದ್ರೆ ಬಯಕೆಗಳು ಅಂತ ಬೇರೆ ಬೇರೆ ಆಸೆಗಳು, ಇದಕ್ಕೆಲ್ಲ ಒಳಗಾಗಿ ಏನು ಇದನ್ನೆಲ್ಲ ಯಾರಾದ್ರೂ ನೀವು ಹೇಳಲಿಕ್ಕೆ ಹೋದ್ರೆ, ನೋಡಪ್ಪ ತಮ್ಮ ಹಂಗಲ್ಲ ಹಿಂಗೆ ಅಂತ ಹೇಳಲಿಕ್ಕೆ ಹೋದ್ರೆ ಅವ್ರ ಮೇಲೆ ಸಿಟ್ಟು ಮಾಡೋದು. ನೀವೇನ್ ನಮ್ಗೆ ಹೇಳೋದು, ನಮ್ಗೇನ್ ಗೊತ್ತಿಲ್ವಾ, ನೀವೇನ್ ಬಾರಿ ದೊಡ್ಡ ಅದು ಇದು ಅಂತ ಹೇಳಿ ಅವರಿಗೆ ಅವಮಾನ ಮಾಡೋದು. ಹೀಗೆ ಇವರು ತಮ್ಮ ಸುಖ ಭೋಗಗಳನ್ನ ತೀರಿಸಿಕೊಳ್ಳಿಕ್ಕಾಗಿ ಅನ್ಯಾಯ ಮಾರ್ಗದಲ್ಲಿ ದುಡ್ಡು ಸಂಗ್ರಹ ಮಾಡ್ತಾರೆ. ಹಾಗಾಗಿ ಇವತ್ತು ಶಾಸ್ತ್ರ ಸಂಪ್ರದಾಯ ಏನಿದೆ ಎಲ್ಲವನ್ನು ತಮಗೆ ಹೇಗೆ ಬೇಕೋ ಹಾಗೆ ತಿರುಚಿಕೊಳ್ತಾರೆ. ತಿರುಚಿಕೊಂಡು ತಮಗೆ ಏನನ್ನ ಪಡ್ಕೊಳ್ಬೇಕೋ ಅದನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಸುರಿ ಸ್ವಭಾವದವರ ಯೋಚನೆಗಳು ಹೀಗಿರ್ತದೆ. ಇನ್ನು ಇವರಿಗೆ ಸ್ವತಃ ಧನ ಸಂಗ್ರಹ ಮಾಡಬೇಕು ಅನ್ನುವ ಯೋಚನೆ, ಇನ್ನು ಎಷ್ಟು ಸಿಕ್ತು ನಾಳೆ ಇನ್ನೂ ಗಳಿಸ್ಬೇಕು ಅನ್ನುವ ಏನು ಹಂಬಲ, ಚಪಲ, ದುಡ್ಡು ಸಂಗ್ರಹ ಮಾಡೋದು, ತನಗೆ ಆಗದವರನ್ನ ಮುಗಿಸುವಂಥದ್ದು, ಇನ್ನೂ ಆಗದವರನ್ನ ಇನ್ನೂ ಹೇಗೆಲ್ಲ ನಾನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಚಿಂತನೆ ಮಾಡೋದು. ನಾನೇ ಸರ್ವ ಸಮರ್ಥ, ನನ್ನಿಂದಲೇ ಇಡೀ ಜಗತ್ತು, ನಾನು ಒಟ್ಟಿನಲ್ಲಿ ಈ ರೀತಿ ನಾನು 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 ನನ್ನ ಸುಖಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ನನಗೆ ಯಾರಾದ್ರೂ ಅಡ್ಡಿ ಬಂದ್ರೆ ನಾನು ಯಾರನ್ನ ಬೇಕಾದ್ರೂ ಮುಗಿಸ್ಲಿಕ್ಕೆ ಬೇಸೋದಿಲ್ಲ. ನಾನೇ ದೊಡ್ಡ ಸಿದ್ಧಪುರುಷ, ನಾನೇ ದೊಡ್ಡ ಹಾಗೆ ಹೀಗೆ ಹೀಗೆ ಸಿದ್ಧಿಗೆ ನಾನೇ ಹೊಣೆಗಾರ ಅನ್ನೋ ಹಾಗೆ ಬದುಕ್ತಾ ಇರ್ತಾರೆ. ನಾನು ಬಂದಿದ್ದೆ ಇಲ್ಲಿ ಸುಖ ಪಡ್ಲಿಕ್ಕಾಗಿ, ಎಂಜಾಯ್ ಮಾಡ್ಲಿಕ್ಕಾಗಿ. ಹಾಗಾಗಿ ಜನ, ಧನ, ಅಧಿಕಾರ ಎಲ್ಲವೂ ನನ್ನಲ್ಲಿದೆ ಅನ್ನುವ ದರ್ಪದಲ್ಲಿ ಬದುಕ್ತಾರೆ. ನನ್ನಿಚ್ಛೆಯಂತೆ ನಾನು ನಡ್ಕೊಳ್ತೇನೆ, ನನಗೆ ಯಾರು ಹೇಳೋರು, ನನಗೆ ಯಾರೇನು ಕೇಳೋದು ನಾನು, ಹೀಗೆ ಅಜ್ಞಾನದ ಪರಮಾವಧಿಯಲ್ಲಿ ಬದುಕ್ತಾ ಇರ್ತಾರೆ. ಇವರು ತಮ್ಮ ಜೀವನದಲ್ಲಿ ಹಿಂದೆ ಆಗಿ ಹೋದಂತಹ ಏನು ಸನ್ನಿವೇಶ ಘಟನೆಗಳೇನಿರ್ತದೆ ಅದನ್ನ ಸದಾ ನೆನಪಿಸಿಕೊಂಡು ಗೊಂದಲದಲ್ಲಿರ್ತಾರೆ. ಇವರು ಎಂದೂ ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಅನ್ನೋದು ಇರೋದಿಲ್ಲ, ಪಶ್ಚಾತ್ತಾಪ ಪಡೋದೇ ಇಲ್ಲ. ಸಾತ್ವಿಕರು ತಪ್ಪೇ ಮಾಡೋಲ್ಲ ಅಂತಲ್ಲ, ಮಾಡಿದ್ರು ಕೂಡ ಬಹಳ ಪಶ್ಚಾತ್ತಾಪ ಪಡ್ತಾರೆ. ಮತ್ತೆ ಆ ತಪ್ಪನ್ನ ಮಾಡ್ಲಿಕ್ಕೆ ಹೆದರ್ತಾರೆ, ಮತ್ತೆ ಮಾಡೋದಿಲ್ಲ, ತಪ್ಪನ್ನ ಸರಿಪಡಿಸಿಕೊಳ್ತಾರೆ. ಆದ್ರೆ ತಪ್ಪೇ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಂದ್ಮೇಲೆ ಕಾಯ ವಾಚ ಮನಸ, ಪ್ರಕೃತಿಯ ಧರ್ಮ, ಸ್ವಭಾವ, ಹೆಚ್ಚು ಕಡಿಮೆ ತಪ್ಪುಗಳು ನಡೀತಾ ಇರ್ತದೆ. ಆದ್ರೆ ಮತ್ತೆ ಮತ್ತೆ ಆ ತಪ್ಪುಗಳನ್ನು ಮುಂದುವರಿಸೋದಿಲ್ಲ. ಅಪ್ಪಿ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇರ್ತದೆ. ಆದ್ರೆ ಇವ್ರಿಗೆ ಹಾಗಲ್ಲ, ನಾನು ನೋಡಿದ್ರ ಹೇಗ್ ಮಾಡಿದೆ ಅಂತ ಹೇಳಿ ಅದು ಇನ್ನೂ ಅದ್ರ ಬಗ್ಗೆ ಹೆಮ್ಮೆ ಇರ್ತದೆ. ಸದಾ ಭಯಂಕರವಾದಂತಹ ಅಜ್ಞಾನ, ಮಮಕಾರ, ಮೋಹ ಅದರ ದೊಡ್ಡ ಚಕ್ರವರ್ತಿಗಳ ಹಾಗೆ ಬದುಕ್ತಾ ಇರ್ತಾರೆ. ಎಲ್ಲ ತಪ್ಪು ತಿಳ್ಕೊಂಡಿರ್ತಾರೆ, ಯಾವುದನ್ನು ತಿಳ್ಕೊಳ್ಳೋದಿಲ್ಲ. ಹೇಳಕ್ ಹೋದ್ರೆ ಅವ್ರ ಮೇಲೆ ಬರ್ತಾರೆ. ತಾವು ಬಯಸಿದ ವಸ್ತುವನ್ನ ಭೋಗಿಸುವುದಕ್ಕೋಸ್ಕರ ಅಥವಾ ಅದನ್ನು ತೃಪ್ತಿ ಪಡ್ಲಿಕ್ಕೋಸ್ಕರ ಏನ್ ಬೇಕಾದ್ರೂ ಬಿಡ್ತಾರೆ. ಹೀಗೆ ಅದೇ ಯಾವುದು ಅವನನ್ನು ನಾಶ ಮಾಡ್ತಾ ಇದೆಯೋ ಅದರಲ್ಲೇ ಬಿದ್ದು ಹೊಳ್ಳಾಡ್ತಾ ಇರ್ತಾರೆ. ನರಕದಲ್ಲಿ ಅದೇ ನರಕ. ಕೆಲವ್ರು ನೋಡಿ ಬರೀ ಕುಡಿಯೋದ್ರಲ್ಲಿ ಅವ್ರಿಗೆ ಅದೇ ಸ್ವರ್ಗ. ಎಲ್ಲೋ ಕುಡ್ದು ಎಲ್ಲೋ ಬಿದ್ದಿರ್ತಾರೆ. ನಾವು ನೋಡೋರಿಗಷ್ಟೇ ಅಯ್ಯೋ ಇನ್ನೇನಪ್ಪ ಈ ಚರಂಡಿಯಲ್ಲಿ ಬಿದ್ದೀನ ಅಂತ. ಆದ್ರೆ ಅವನು ಸ್ವರ್ಗದಲ್ಲಿ ಇರ್ತಾನೋ ಯಾರಿಗೂ ಆ ಸ್ವರ್ಗ ಇರೋಲ್ಲ. ಅಂದ್ರೆ ಹಾಗೆ ನಾವು ನೋಡೋರು ಮಾತ್ರ ಹಾಗೆ ಅನ್ಕೊಂತೀವಿ. ಹಾಗಾಗಿ ತಮ್ಮ ಬಗ್ಗೆ ತಮಗೆ ಹೆಗ್ಗಳಿಕೆ ಇರ್ತದೆ ಇವರಿಗೆ. ಅವಿದ್ಯಾಯಂ ಅಂತರೆ ವರ್ತಮಾನ ಸ್ವಯಂ ಧೀರ ಪಂಡಿತಂ ಅನ್ಯಮಾನ ಅಂತಂದ್ರೆ ಯಾರು ಅಂತಂದ್ರೆ ಯಾರ ಮೇಲೂ ಗೌರವ ಇಲ್ಲ. ತಾನೇ ತಂದು ನಾನೇ 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 ಅನ್ನೋ ಸ್ಥಿತಿ, ನಾನೇ ಭಾರಿ ದೊಡ್ಡ ಜ್ಞಾನ ತಿಳ್ಕೊಂಡು ನಾನೇ ಜ್ಞಾನ ಬೆಳೆಸ್ಕೊಂಡು ಅದರಿಂದ ಮಾಡ್ತಾ ಇರೋದು ಅನ್ನೋ ಹಾಗೆ. ಹೀಗೆ ಈ ಬಿಗುಮಾನಕ್ಕೆ ಕಾರಣ ಜ್ಞಾನ ಅನ್ನೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಇವರಲ್ಲಿ ಮೂಲ ಆಸ್ತಿ ಅಂತಂದ್ರೆ ಅಹಂಕಾರ, ದರ್ಪ, ಕಾಮ, ಕ್ರೋಧ. ನನ್ನನ್ನ ಮೀರಿದವರು ಯಾರಿದ್ದಾರೆ, ನನ್ನನ್ನ ನಿಗ್ರಹ ಮಾಡೋರು ಯಾರಿದ್ದಾರೆ, ನಾನು ಭಾರಿ ದೊಡ್ಡ ಮನುಷ್ಯ ಅನ್ನುವ ಅಹಂಕಾರ. ಜೊತೆಗೆ ಅದಕ್ಕೆ ಧನ ಅಂದ್ರೆ ಹಣ ಇರ್ತದೆ, ಹಣ ಬಲ ಇರ್ತದೆ, ಅಧಿಕಾರದ ಬಲ ಇರ್ತದೆ. ಇದರಿಂದ ಎಲ್ಲರನ್ನ ತಿರಸ್ಕಾರದಿಂದ ನೋಡುವಂತಹ, ತುಚ್ಛವಾಗಿ ನೋಡುವಂತಹ ದರ್ಪ. ಎಷ್ಟು ಆಸೆಗಳಿಗೆ ಕೊನೆ ಅನ್ನೋದೇ ಇಲ್ಲ. ಆಗ್ಲಿಲ್ಲ ಅಂದ್ರೆ ಮತ್ತೆ ಅದರಿಂದ ಕೋಪ ಬರ್ತದೆ,
ಹೀಗೆ ಎಲ್ಲರೊಳಗಿರುವ ನನ್ನನ್ನ ನಂಬೋದೇ ಇಲ್ಲ. ಅಂದ್ರೆ ಕೃಷ್ಣ ನನ್ನನ್ನು, ಅಂದ್ರೆ ದೇವರು ಎಲ್ಲೆಲ್ಲೋ ಇದ್ದಾನೆ, ಆದರೆ ಆ ಸ್ಥಿತಿ ಬರೋದೇ ಇಲ್ಲ ಅವರಿಗೆ. ಯಾವುದೋ ಕಾರಣದಿಂದಾಗಿ ದೇವರನ್ನ ನಿರಾಕರಿಸೋದಲ್ಲ, ಮತ್ತೆ ಸ್ವಭಾವತಃ ಅವರಿಗೆ ದೇವರು ಅನ್ನುವಾಗ ಒಂದು ಏನು ಇದು ಕೂಡ ಇರುವುದಿಲ್ಲ. ಹಾಗಂತ ಹೇಳಿ ಹೊರಗಡೆಯಿಂದ ನೋಡ್ಲಿಕ್ಕೆ ಭಾರಿ ದೊಡ್ಡ ಭಕ್ತರ ಹಾಗೆ ನಾಟಕ ಮಾಡ್ತಾರೆ. ಏನ್ ದೇವಸ್ಥಾನಕ್ಕೆ ಹೋಗೋದೇನು, ಆ ಆ ಸೇವೆ ಕೊಡೋದೇನು, ಈ ಸೇವೆ ಕೊಡೋದು ಅದನ್ನೂ ಮಾಡ್ತಾರೆ. ಕಳಿಂಕ ಅಂತ ಹೇಳಿ ಬರ್ತಾನೆ ಮಹಾಭಾರತದಲ್ಲಿ. ಕಳಿಂಕ ಯಾರು ಅಂತಂದ್ರೆ ದುರ್ಯೋಧನನ ಗುರು. ದುರ್ಯೋಧನ ಒಬ್ಬ ಗುರು ಇರ್ತಾನೆ, ಅವಂದು ಅದೇ ಕೆಲಸ. ಹೀಗೆಲ್ಲ ಕುತಂತ್ರ ಮಾಡೋದು, ಹೇಗೆಲ್ಲ ನಾಟಕ ಮಾಡೋದು. ಅಂದ್ರೆ ಅವತ್ತು ಬರೀ ದುರ್ಯೋಧನನಿಗೆ ಕೊಟ್ಟ ಪಾಠ ಅಲ್ಲ, ಕಳಿಂಕ ನೀತಿ ಅಂತ ಬರ್ತದೆ. ವಿದುರ ನೀತಿ ಮತ್ತೆ ಕಳಿಂಕ ನೀತಿ ಅಂತ. ವಿದುರ ಪಾಂಡವರು ಅನುಸರಿಸಿದ್ದು ವಿದುರ ನೀತಿ. ಕಳಿಂಕ ನೀತಿ ದುರ್ಯೋಧನ ಕೌರವರು ಅನುಸರಿಸಿದಂತಹ ಕಳಿಂಕ ನೀತಿ. ಅದರಲ್ಲಿ ಎಲ್ಲ ಉಲ್ಟಾ ಸೀದೆ. ಹೆಂಗ್ ಮಾಡ್ಬೇಕು, ನೀನು ಹೊರಗಡೆಯಿಂದ ಹೇಳ್ಕೊಂಡು ತಿರ್ಗ್ಬೇಡ ನನಗ್ ದೇವರು ಅಂದ್ರೆ ಆಗೋಲ್ಲ, ಅಥವಾ ನಾವು ದ್ವೇಷ ಮಾಡಿದ್ವಿ ಹಾಗೆಲ್ಲ ಹೇಳ್ಬೇಡ. ಅದರಲ್ಲಿ ಬಹಳ ಚೆನ್ನಾಗಿದೆ ಕಳಿಂಕ ನೀತಿ. ಅಂದ್ರೆ ಇವತ್ತಿನ ರಾಜಕೀಯ ಸ್ಥಿತಿ ಪೂರ್ತಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಹೆಂಗಿರ್ತದೆ ಮುಂದೆ ಅಂತ. ಕಳಿಂಕ ನೀತಿಯ ಕಲಿಯುಗದಲ್ಲಿ ನಡೆಯೋದು. ದೇವಸ್ಥಾನಕ್ಕೆ ಹೋಗು, ದೊಡ್ಡ ದೊಡ್ಡ ಸೇವೆ ಮಾಡಿಸು, ಜನರ ಮುಂದೆ ಎಂತಹ ದೊಡ್ಡ ಭಕ್ತ ಅನ್ನುವಾಗ ಕಣ್ಣೀರ್ ಹಾಕು. ಅದನ್ನ ನೋಡ್ಬೇಕು ಜನನೇ, ಈ ಎಂತಹ ದೊಡ್ಡ ಭಕ್ತನ. ಅದು ಏನ್ ಮಾಡ್ತದೆ, ಅದಕ್ಕೆ ಅವನ್ ಕಳಿಂಕ ಹೇಳ್ತಾನೆ, ನೀನು ಮಾಡುವ ಅನ್ಯಾಯ ಅಕ್ರಮಗಳನ್ನ ಅದು ಮರೆಮಾಚ್ತದೆ. ನೀನು ಹೋಗಿ ದೇವ್ರ ಹತ್ರ ದೊಡ್ಡ ಭಕ್ತನ ಹಾಗೆ ನಾಟಕ ಮಾಡಿದೆ ಅಂದ್ರೆ ಯಜ್ಞ ಯಾಗ ಮಾಡು. ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ದುಡ್ಡು ಕೊಡು. ಯಾರೋ ದೊಡ್ಡ ಧರ್ಮದ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹೋಗಿ ದುಡ್ಡು ಕೊಡು. ನೀನು ಹೋಗಿ ದೊಡ್ಡ ಸೇವಕನಾಗಿ ಕೆಲಸ ಮಾಡು. ಒಳಗಡೆಯಿಂದ ಏನಿಲ್ಲ, ಆದ್ರೆ ಹೊರಗಡೆಯಿಂದ ತೋರಿಸ್ಕೊ. ಯಾಕೆಂದ್ರೆ ಜನ ನಂಬೇಕಲ್ಲ ನಿನ್ನ. ಯಾಕೆ ನಂಬೇಕು? ನೀನು ಮಾಡುವ ಅಪ್ಪಿತಪ್ಪಿ ಅಕ್ರಮಗಳು ಹೊರಗಡೆ ಕಾಣಿಸಿದ್ರೆ ಜನ ಅದನ್ನ ಮುಚ್ಚಾಕ್ಬಿಡ್ತಾರೆ. ಯಾಕೆಂದ್ರೆ ನಂಬೋದಿಲ್ಲ. ಯಾರಾದ್ರೂ ಹೇಳಿದ್ರು ಕೂಡ ನಂಬಲ್ಲ. ಇಲ್ಲ ಸ್ವಾಮಿ, ಅವರು ಪಾಪ ಅಷ್ಟು ಸೇವೆ ಮಾಡ್ತಾರೆ, ಅಷ್ಟು ದೇವರು ಭಕ್ತರು, ಯಜ್ಞ ಯಾಗ, ದೇವಸ್ಥಾನ ಎಷ್ಟೆಲ್ಲ ಇದು ಮಾಡ್ತಾರೆ, ಅವ್ರು ಇಂಥ ಕೆಲಸ ಮಾಡೋದ ಇಲ್ಲ, ಏನೋ ಇದು ಷಡ್ಯಂತ್ರ ಇದು. ಆ, ಆಮೇಲೆ ಟ್ಯಾಕ್ಸ್ ಹೆಂಗ್ ವಸೂಲಿ ಮಾಡ್ಬೇಕು ಅದನ್ನೆಲ್ಲ ಬಹಳ ಚೆನ್ನಾಗಿ ಅದರಲ್ಲಿ ಕಳಿಂಕ ಆ ಆ, ಒಂದೊಂದೇ ತಾನು ಹೇಳ್ಕೊಂಡು ದುರ್ಯೋಧನ ಹೇಳ್ತಾನೆ. ಹಾಗೆ ಅದಕ್ಕಾಗಿ ದುರ್ಯೋಧನನು ಕೂಡ ವಾಸುದೇವನ ಏನೋ ಒಂದು ಯಜ್ಞ ಮಾಡಿಸ್ತಾನೆ. ರಾಜಸೂಯ ಯಾಗ ಮಾಡಿದ್ರು ಪಾಂಡವರು ಅಂತ ಹೇಳಿ ದುರ್ಯೋಧನನು ಕೂಡ ಮಾಡಿಸ್ತಾನಂತ. ಅವ್ನು ರಾಜಸೂಯ ಆಗಲ್ಲ, ಏನೋ ಒಂದು ವಾಸುದೇವನ ಏನೋ ಒಂದು ಇದನ್ನ ಯಜ್ಞ ಮಾಡಿಸ್ತಾನೆ, ದೊಡ್ಡ ಯಜ್ಞ ಮಾಡಿಸ್ತಾನೆ. ಆದ್ರೆ ಆ ಕೃಷ್ಣನೇ ಹೋಗಿರಲ್ಲ. ಅವನನ್ನೇ ಕುರಿತು ಮಾಡಿದ ಯಜ್ಞದಲ್ಲಿ ಅವನೇ ಹೋಗಿರಲ್ಲ. ಅಂದ್ರೆ ಯಾಕೆ ಮಾಡಿರ್ತಾನೆ ಅಂದ್ರೆ ಅವನೇನ್ ಬೇಜಾರು ಮಾಡಲ್ಲ ಕೃಷ್ಣ ಬರ್ಲಿಲ್ಲ ಅಂತ. ಮತ್ತೆ ಅಂದ್ರೆ ತನ್ನನ್ನ ತಾನು ತೋರಿಸ್ಕೊಳ್ಳಿಕ್ಕೆ ನಾನೇನು ಸಾಮಾನ್ಯ ಅಲ್ಲ, ನನ್ನಲ್ಲೂ ಶಕ್ತಿ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ಳಿ. ಶಕ್ತಿ ಪ್ರದರ್ಶನ ಇವತ್ತು ಮಾಡ್ತಾರಲ್ಲ, ನಮ್ಮದು ಇಷ್ಟು ವರ್ಷದ ಸರ್ಕಾರದ ಶಕ್ತಿ ಪ್ರದರ್ಶನ ಅಂತ ಹೇಳಿ. ಹಾಗೆ ಅವರು ಶಕ್ತಿ ಪ್ರದರ್ಶನ ಮಾಡೋದು. ಹಾಗೆ ಈ ರೀತಿಯಾಗಿ ಬದುಕಿ ಅಂದ್ರೆ ನಾಟಕೀಯ ಬದುಕು. ಈಗ ಸುರೀಸ್ ಜನರ ಸ್ವಭಾವ, ಅವರ ಯೋಚನೆಗಳು, ಅವರ ನಡವಳಿಕೆಗಳನ್ನ ಕೂಲಂಕುಷವಾಗಿ ಕೃಷ್ಣ ತಾನು ವಿಸ್ತಾರವಾಗಿ ತಾನು ವರ್ಣನೆ ಮಾಡಿಕೊಂಡು ಬಂದ. ಹೀಗೆ ಭಗವಂತ ಜೀವನನ್ನು ಸೃಷ್ಟಿಸುವುದಿಲ್ಲ. ಮೂಲಭೂತವಾಗಿ ಜೀವ ಮತ್ತೆ ಜೀವ ಸ್ವಭಾವ ಅನಾದಿ ನಿತ್ಯ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗೆ ಸಿರಿ ಸ್ವಭಾವ ಅನ್ನೋದು ಕೂಡ ಮೂಲತಃ ಅದು ಜೀವದ ಸ್ವಭಾವ. ಹೀಗೆ ಹಾಗಲಕಾಯಿ ಬೀಜ ಹಾಕಿದ್ರೆ ಅದು ಕಹಿನೇ ಬರ್ತದೆ. ಸಿಹಿ ಹಾಗಲಕಾಯಿ ಅಂತ ಎಲ್ಲಾದ್ರೂ ಇರ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ, ಅದು ಯಾಕೆಂದ್ರೆ ಅದರ ಸ್ವಭಾವ ಅದು. ನೀವು ಅದಕ್ಕೆ ಅದಕ್ಕೆ ಸಂಜೆ ದಿನಾ ಅದರ ಬುಡಕ್ಕೆ ನೀವು ಜೇನುತುಪ್ಪ ಬೆಲ್ಲದ ನೀರು ಹಾಕ್ತಾ ಇದ್ರು ಕೂಡ ಅದು ಹಾಗಲಕಾಯಿನೇ ಬಿಡ್ತದೆ ಅದು. ನೀವು ಜೇನುತುಪ್ಪ ಹಾಕಿದಿರಿ ಅದಕ್ಕೆ ಹೇಳೋದು. ಅಯೋಗ್ಯರಿಗೆ ನಾವು ಜಾಸ್ತಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಯೋಗ್ಯರನ್ನ ಏನ್ ಮಾಡ್ಬೇಕು, ಅವ್ರ ಜೊತೆ ಸ್ನೇಹ ಬಯಸಬಾರದು, ಹಾಗಂತ ದ್ವೇಷ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವರಿಂದ ದೂರ ಇದ್ದು ಬಿಡ್ಬೇಕು. ಯಾಕೆಂದ್ರೆ ಸ್ವಭಾವತಃ ಅವರು ದುಷ್ಟರಿರ್ತಾರೆ. ಅದನ್ನ ಯಾರು ಬದಲಾಯಿಸ್ಲಿಕ್ಕೆ ಆಗೋಲ್ಲ, ದೇವರು ಕೂಡ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನು ಸುಮ್ಮನೆ ಇದ್ದು ಬಿಡ್ತಾನೆ ದೇವರು. ಹಾಗಾಗಿ ಹ್ಮ್ ಅಲ್ವಾ, ನಾವೇನ್ ಮಾಡ್ಬೇಕು, ಹಾಗಲಕಾಯಿ ತಿನ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕಷ್ಟೇ. ನಾವು ಏನೋ ಗಿಡ ಅದ್ರಲ್ಲಿ ಅವರೆಕಾಯೋ ಇನ್ನೇನೋ ಕಾಯೋ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಜೀವದ ಗತಿ ನಿರ್ಮಾಣವಾಗ್ತದೆ. ಭಗವಂತನನ್ನು ದ್ವೇಷಿಸುವ, ಮನುಕುಲವನ್ನ ದ್ವೇಷಿಸುವಂತಹ, ಪ್ರಪಂಚವನ್ನೇ ದ್ವೇಷಿಸುವಂತಹ ಏನು ಈ ಕ್ರೂರಿಗಳನ್ನ ಭಗವಂತ ನಿರಂತರ ಈ ಸಂಸಾರ ಸಾಗರದಲ್ಲಿ ಮತ್ತೆ ಮತ್ತೆ ಮುಳುಗಿಸ್ತಾ ಇರ್ತಾನಂತ. ಮತ್ತೆ ಬರ್ತಾರ ಅವ್ರು. ಹೀಗೆ ಅವ್ರಿಗೆ ಇದೇ ಮರಳಿ 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 ಇದೇ ಮತ್ತೆ ಕೆಟ್ಟ ಮನೆತನದಲ್ಲಿ, ಹೀನ ಮನೆತನದಲ್ಲಿ ಹುಟ್ಟಿ ಬಂದರು.
ಒಂದು ಬಹಳ ನಿಕೃಷ್ಟವಾದಂತಹ ಜೀವನವನ್ನ ಕಳೆದು ಮತ್ತೆ ಅದೇ ಹೀಗೆ ಅವರು ಯಾವತ್ತೂ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯನೇ ಆಗದಂತಹ ಸ್ಥಿತಿಯಲ್ಲಿ ಮತ್ತೆ ಮತ್ತೆ ಅವರು ಮುಳುಗ್ತಾ ಇರ್ತಾರೆ. ಹೀಗೆ ಈ ರೀತಿ ಹೀನ ಮನತನದಲ್ಲಿ ಮರಳಿ ಮರಳಿ ಹುಟ್ಟಿ ಬರುವ ದುಷ್ಟರು ಪ್ರತಿ ಜನ್ಮದಲ್ಲೂ ಮೂಢರಾಗ್ತಾ ಹೋಗ್ತಾರೆ. ಪ್ರತಿ ಜನ್ಮದಲ್ಲೂ ಇವರು ಭಗವಂತನ ದ್ವೇಷ ಮಾಡ್ತಾ ಅಥವಾ ಆಧ್ಯಾತ್ಮ ಸಾಧನೆ ಅನ್ನುವ ಇದಕ್ಕೆ ಬರೋದೇ ಇಲ್ಲ. ನೀವು ಹೋಗಿ ನಾನ್ ವೆಜ್ ತಿನ್ಬೇಡ್ರಿ ಅಂತಂದ್ರೆ ಮತ್ತೆ ಅವು ಇರೋದೇನಕ್ಕೆ ಅಂತ ಹೇಳ್ತಾರೆ. ಇಲ್ಲ, ದೇವರು ಅದನ್ನು ಸೃಷ್ಟಿ ಮಾಡಿದ್ದೆ ನಮ್ಮನ್ನು ತಿನ್ನಕ್, ನಾವು ತಿನ್ಲಿಕ್ಕಾಗಲಿ. ಹಾಗಾದ್ರೆ ನೀವು ನಾವು ತಿನ್ಬೇಡ್ರಿ ಅಂತೇಳಿ ಮತ್ತೆ ಹುಲಿ ಸಿಂಹ ಅವೆಲ್ಲ ತಿಂದು ಬದುಕ್ತದೆ, ಅವಕ್ಕೆ ಹೇಳ್ರಿ ನೋಡೋಣ ಹೋಗಿ ನಾಳೆಯಿಂದ ನೀವು ನಾನ್ ವೆಜ್ ತಿನ್ಬೇಡ್ರಿ ಅಂದ್ರೆ ವಾದ. ಹೇಗ್ ಬೇಕಾದ್ರೂ ಅವ್ರಿಗೆ ಹೇಗೆ ಬೇಕೋ ಹಾಗೆ ವಾದ ಮಾಡುವ ಸ್ಥಿತಿ, ಅದೇ ಅಸುರಿ ಸ್ವಭಾವ. ಆ ಅಂತ ಹೇಳಿ ಹೀಗೆ ಅಹಂಕಾರದಿಂದ, ಮತದಿಂದ, ದರ್ಪದಿಂದ ಪ್ರತಿ ಜನ್ಮದಲ್ಲೂ ಮೂಢರಾಗಿ ಹೋಗ್ತಾರೆ. ಹೀಗೆ ಧರ್ಮ, ಕಾಮ, ಕ್ರೋಧ ಮಿತಿ ಮೀರಿ ಇವರು ತಾವಾಗಿಯೇ ತಾವು ಜನ್ಮ ಜನ್ಮದಿಂದ ಅಧಂಪತನಕ್ಕೆ ಹೋಗ್ತಾರೆ. ಇವರೆಂದೂ ಭಗವಂತನನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಸೇರೋದೇ ಇಲ್ಲ. ಹಾಗಾಗಿ ಅಸುರೀ ಜನರ ಜೀವ ಸ್ವಭಾವ, ಅವರ ನಡೆನುಡಿ, ಅದನ್ನು ಕೃಷ್ಣ ತಾವು ವಿವರಿಸಿ ಇದರಿಂದ ನಮಗೆ ಲೋಕದಲ್ಲಿ ಲೋಕಕಂಟಕರು ಯಾಕಿರ್ತಾರೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ. ಅವರು ಮುಂದೆ ಯಾವ ಗತಿಯನ್ನು ಕೂಡ ಪಡೆಯುವುದಿಲ್ಲ. ನಮಗರಿವಿಲ್ಲದೆ ತಮ್ಮನ್ನ ಸುರಿ ಗುಣ ಕಾಡಿದಾಗ ನಾವು ಜ್ಞಾನದ ಅರಿವಿನಿಂದ ಭಗವಂತನ ಮೊರೆ ಹೊಕ್ಕು ಅದರಿಂದ ಬಿಡುಗಡೆ ಇಚ್ಛಿಸಬೇಕು, ಅದು ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ಜೀವದ ಸ್ವಭಾವ ಎಂದೂ ಬದಲಾಗುವುದಿಲ್ಲ. ಜೀವಕ್ಕೆ ಸ್ವತಂತ್ರ ಕರ್ತೃತ್ವ ಅನ್ನೋದಿಲ್ಲ. ಆದರೆ ಜೀವಕ್ಕೆ ಇಚ್ಛಾಪೂರ್ವಕವಾದಂತಹದ್ದು ಏನು ಮಾಡುವ ಅಧಿಕಾರ ಇದೆ. ಅದನ್ನೇ ಹೇಳುದು ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಕರ್ಮ ಮಾಡ್ಲಿಕ್ಕೆ ನೀನು ಸರ್ವ ಸಂಪೂರ್ಣ ಸ್ವತಂತ್ರನಾಗಿದ್ದೀಯ. ಯಾರು ಕೇಳಲ್ಲ ನಿನ್ನ ಕರ್ಮ ಮಾಡ್ಲಿಕ್ಕೆ. ಆದರೆ ಫಲ ಮಾತ್ರ ನೀನು ಬಯಸೋ ಹಾಗಿಲ್ಲ. ಅಂದ್ರೆ ಫಲ ನಿನ್ನ ಕೈಯಲ್ಲಿಲ್ಲ. ಫಲ ನಿನ್ನ ಕೈಯಲ್ಲಿಲ್ಲ ಅಂತಂದ್ರೆ ಅರ್ಥ, ನೀನು ಏನು ಬಿತ್ತೀಯೋ ಅದೇ ನಿನಗೆ. ಅದ್ ಬಿಟ್ಟು ನೀನು ಏನೋ ಬಿತ್ತೀನಿ ಇನ್ನೇನೋ ಬಯಸಿದ್ರೆ ಅದು ಕೊಡುವ ತೆಗೆದುಕೊಳ್ಳುವ ಅಧಿಕಾರ ನಿನಗೆ. ಫಲ ಬಯಸ್ಬೇಡ ಅಂತ ನೀನು ದಿನಪೂರ್ತಿ ಕೆಲಸ ಮಾಡಿ ಸಂಬಳ ಬಯಸ್ಬೇಡ ಅಂತ ಅದ್ರ ಅರ್ಥ ಅಲ್ಲ. ಅರ್ಥ ಆಯ್ತು? ತಿಂಗಳ ಪೂರ್ತಿ ಕೆಲಸ ಮಾಡಿದ ಲಾಸ್ಟಿಗೆ ಸಂಬಳ ಕೇಳೋಂಗಿಲ್ಲ. ಇದು ಅದರ ಅರ್ಥ ಅಲ್ಲ. ಎಲ್ಲರೂ ಅರ್ಥ ಮಾಡೋದು ಹಾಗೆ. ಏನು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚ. ಕೆಲಸ ಮಾಡು, ಸಂಬಳ ಬಯಸ್ಬೇಡ, ಹಾಗಲ್ಲ ಅದರ ಅರ್ಥ. ನೀನು ಏನ್ ಮಾಡ್ತೀಯೋ ಅದೇ ನಿನಗೆ ಹೊರತು ನೀನು ಏನೋ ಮಾಡಿ ಏನೋ ಬಯಸಿದ್ರೆ ಸಿಗೋಲ್ಲ ಅನ್ನುವುದು ಅದರ ಅರ್ಥ. ಅಂದ್ರೆ ನೀನು ಉದಾಹರಣೆ ಹೇಳಿದ್ನಲ್ಲ, ಹಾಗಲಕಾಯಿ ಬೀಜ ಹಾಕಿ ನೀನು ಅದ್ರಲ್ಲಿ ಅವರೆಕಾಯಿ ಬರಬೇಕು ಅಂದ್ರೆ ಸಾಧ್ಯ ಇಲ್ಲಪ್ಪ. ನೀವು ಮಾವಿನ ಬೀಜ ಹಾಕಿ ಅದ್ರಲ್ಲಿ ಹಲಸಿನ ಹಣ್ಣು ಬರಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ನೀನು ಏನ್ ಬಿತ್ತಿದೆಯೋ ಅದೇ ನಿನಗೆ ಸಿಗ್ತದೆ. ನೀನು ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸ್ತಾ ಇದೀಯ ಅಂದ್ರೆ ನಿನಗೆ ಒಳ್ಳೇದಾಗ್ತದೆ. ನಿನಗೆ ಅದನ್ನೇ, ನೀ ಇನ್ನೊಬ್ಬರನ್ನು ಕೆಟ್ಟದನ್ನು ಬಯಸ್ತಾ ಇದೀಯ ಅಂದ್ರೆ ನಿನಗೆ ಕೆಟ್ಟದೇ ಆಗ್ತದೆ. ಯಾಕಂದ್ರೆ ನೀನು ಬಿತ್ತಿದ ಬೀಜ ಅದು ಅಲ್ವಾ. ಹಾಗಾಗಿ ನೀ ಏನು ಬಿತ್ತಿದ್ದೀಯೋ ಅದೇ ನಿನಗೆ ಹೊರತು ಅದ ಅಥವಾ ನೀನು ಮಾಡೋದೆಲ್ಲ ಅನಾಚಾರ ಆದ್ರೆ ಒಳ್ಳೇದಾಗ್ಬೇಕು ಅಂದ್ರೆ ಹಿಂಗಾಗ್ತದೆ ಇಲ್ಲ. ಅದಕ್ಕೆ ಹೇಳುದು, ನಿನ್ನ ಕರ್ಮಕ್ಕೆ ನೀನು ಅಧಿಕಾರಿಯಾಗಿದೆ. ಕರ್ಮ ನೀನು ಏನು ಒಳ್ಳೇದಾದ್ರೂ ಮಾಡು, ಕೆಟ್ಟದ್ದನ್ನಾದ್ರೂ ಮಾಡು, ನೀನು ಸಂಪೂರ್ಣ ಸ್ವತಂತ್ರ. ಕರ್ಮಣ್ಯೇ ವಾದಿಗಾರ ಮಾಫಲೇಶು ಕದಾಚನ ಅಲ್ವಾ. ಹಾಗಾಗಿ ನಾವು ಅದರ ಮೇಲೆ ಮಾಡುವ ಕರ್ಮದ ಬಗ್ಗೆ ಅದಕ್ಕೆ ಹೇಳೋದು, ಯೋಚನೆ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಏನಿಲ್ಲ. ಅದು ನಮಗೆ ಅಂತ ಅರ್ಥ. ಇನ್ನೊಬ್ಬರಿಗೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ, ಇವತ್ತು ನಾವು ಏನು ಬೀಜ ಹಾಕ್ತಾ ಇದ್ದೀವಿ ಅದೇ ನಮಗೆ ಫಲ, ಅದೇ ನಮ್ಮ ಫಲ. ಕೆಟ್ಟದನ್ನ ಇನ್ನೊಬ್ರಿಗೆ ಬಯಸ್ತಾ ಇದ್ದೀವಿ, ಟೆಕಿಚ್ ಮಾಡ್ತಾ ಇದ್ದೀವಿ, ಇನ್ನೊಬ್ಬರನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮನ್ನೇ ನಾವು ತುಳ್ಕೊಂತಾ ಇದ್ದೀವಿ, ನಮಗ್ ನಾವೇ ಟೆಕಿಚ್ ಪಡ್ತಾ ಇದ್ದೀವಿ, ನಮ್ಮ ಏಳಿಗೆಯನ್ನು ನಾವೇ ಸಹಿಸ್ತಾ ಇಲ್ಲ ಅನ್ನೋದು ಅದರ ಅರ್ಥ. ಹಾಗಾಗಿ ಆತ್ಮನಾಶಕ್ಕೆ ಕಾರಣವಾಗುವಂತಹ ಮೂರು ಅಂಶಗಳು ಏನು, ಮೂರು ಏನು ಅಂತಂದ್ರೆ ಗುಣಗಳು, ಕಾಮ, ಕ್ರೋಧ, ಲೋಭ, ಇವು ಮಾನವನನ್ನ ಮನುಷ್ಯನ ನರಕದ ಬಾಗಿಲು. ಕ್ರೋಧ ಎನ್ನುವುದು ಕಾಮದ ಮರಿ ಇದ್ದ ಹಾಗೆ. ಕಾಮ ಅನ್ನುವುದು ನಮಗೆ ಕ್ರೋಧ ಬರ್ತದೆ ಅಂದ್ರೆ ಒಳಗಿರುವಂತಹ ಆಸೆಗಳು ಹುದುಗಿರ್ತದಲ್ಲ, ಆ ಕಾರಣದಿಂದ ಅದು ಸಿಗದೇ ಇದ್ದಾಗ ಅಥವಾ ಅದನ್ನು ಪಡಿಲಿಕ್ಕಾಗಿ. ಕಾಮ ಅಂತಂದ್ರೆ ಅರ್ಥ ಆಸೆಗಳು ಅಂತ, ಅಂದ್ರೆ ಬೇರೆ ಬೇರೆ ಆಸೆಗಳು, ಒಳ್ಳೆ ಆಸೆಗಳು, ಕೆಟ್ಟ ಆಸೆಗಳು ಎಲ್ಲವೂ ಅದು ನೆರವೇರದೇ ಇದ್ದಾಗ ನಮಗೆ ಕೋಪ ಬರ್ತದೆ. ಹಾಗಾಗಿ ನಾವು ಕಾಮ, ಕ್ರೋಧ, ಲೋಭ ಎನ್ನುವುದನ್ನ, ಲೋಭ ಅಂದ್ರೆ ಅದರಲ್ಲೇ ಮುಳುಗಿಬಿಡೋದು, ಕ್ರೋಧದಲ್ಲಿ, ಲೋಭದಲ್ಲಿ ಲೋಭಿತನ ಹಾಗೆ ಎನ್ನುವುದು ಅಧಂಪತನಕ್ಕೆ ತಳ್ಳುವಂತಹ ಮೂರು ನರಕದ ಬಾಗಿಲುಗಳು. ಅವುಗಳಿಂದ ನಾವು ಯಾವತ್ತೂ ದೂರ ಇರಬೇಕು. ಅದರಿಂದ ನಾವು ಬಹಳ ಎಚ್ಚರದಿಂದ ಇರಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ನನ್ನಲ್ಲಿ ಏನಾಗ್ತಾ ಇದೆ ಅನ್ನುವ ಜ್ಞಾನ ಇರಬೇಕು.
ತಿಳುವಳಿಕೆ, ಅರಿವು ಇರಬೇಕು, ಅವೇರ್ನೆಸ್. ಇವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವಂತ ನಿಜವಾದ ನಮ್ಮೊಳಗೆ ಇರುವ ಶತ್ರುಗಳು. ಅಯ್ಯೋ, ಅವ್ರು ನನ್ನ ತುಳಿತಾರೆ, ಇವ್ರು ನನ್ನ ತುಳಿತಾರೆ, ಅವ್ರು ನನ್ನ ಸಹಿಸ್ಕೊಳ್ತಾ ಇಲ್ಲ, ಇವ್ರು ನನ್ನ ಸಹಿಸ್ಕೊಳ್ತಾ ಇಲ್ಲ ಅಂತ ಯಾಕೆ ಹೊರಗಡೆ ದೂರ್ತಾ ಇದ್ದೀಯ? ನಿನ್ನೊಳಗೆ ಇದ್ದಾರೆ ನಿಮ್ಮ ಶತ್ರುಗಳು, ನಿನಗೆ ಗೊತ್ತಿಲ್ಲ. ಅದನ್ನ ಫಸ್ಟ್ ನಿಗ್ರಹ ಮಾಡು. ಇವು ಮರಿಗಳಿದ್ದ ಹಾಗೆ, ಎಲ್ಲಾ ದುರ್ಗುಣಗಳ ಮರಿ ಇವು, ಅಂದ್ರೆ ಮರಿ ಹಾಕ್ತಾ ಇರ್ತವೆ ಇದರಿಂದ. ಹಾಗಾಗಿ ಮನುಷ್ಯ ಈ ಮೂರು ದುರ್ಗುಣಗಳಿಂದ ತನ್ನ ನರಕವನ್ನು ತಾನೇ ಸೃಷ್ಟಿಸಿಕೊಳ್ತಾನೆ. ಯಾವಾಗ ಈ ಮೂರರಿಂದ ಹೊರಗೆ ಬರ್ತಾನೆ, ಆಗ ಇಲ್ಲೂ ಮತ್ತೆ ಮೇಲೂ ಎಲ್ಲಾ ಕಡೆ ಅವನು ಸುಖಿ ಆಗ್ತಾನೆ ಮತ್ತೆ ಎತ್ತರಕ್ಕೆ ಏರ್ತಾನೆ. ಹಾಗಾಗಿ ನರಕದ ಈ ಮೂರು ಬಾಗಿಲುಗಳಿಂದ ಪಾರಾದ ಮನುಷ್ಯ ನಿಜವಾಗ್ಲೂ ಅವನು ಪುಣ್ಯಾತ್ಮ. ಅವನಿಗೆ ಮೋಕ್ಷದ ದಾರಿ ಯಾವಾಗ್ಲೂ ಕಾದಿರ್ತದೆ. ಅಂದ್ರೆ ಮೋಕ್ಷಕ್ಕೆ ಅವನು ಬಹಳ ಹತ್ತಿರ ಇರ್ತಾನೆ. ಆತ ಉತ್ತಮ ಗತಿಯನ್ನು ಪಡಿತಾನೆ. ಹಾಗಾಗಿ ಎಲ್ಲಾ ಕಾಮನೆಗಳನ್ನ ಬಿಡೋದಲ್ಲ, ನಮ್ಮ ಬದುಕಿಗೆ ಯಾವ ರಾಜಸ ತಾಮಸ ಬಯಕೆಗಳು ಅಂತ ಏನಿರ್ತದೆ ಬಾಧಕವಾಗಿರುವಂಥವು, ಅವುಗಳನ್ನ ನಾವು ಬಿಡಬೇಕು. ತಾಮಸ ಕಾಮನೆಗಳನ್ನ ಬಿಡಬೇಕು. ಹಾಗಾಗಿ ಆ ಒಳ್ಳೆಯ ಉದಾಹರಣೆಗೆ ಈಗ ಇದರಲ್ಲಿ ಬರ್ತದೆ ನೋಡಿ, ಏನು ಅಂತಂದ್ರೆ ಬುದ್ಧ ಹೇಳಿಲ್ವಾ, ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಯಾವ ಆಸೆ ಬಿಡಬಾರ್ದು. ಅದೇ ಹೇಳೋದು ಅತಿ ಬುದ್ಧಿವಂತಿಕೆ ಅಂತ. ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಅರ್ಥ ಎಲ್ಲ ಆಸೆ ಬಿಡಬೇಕು ಅಂತಲ್ಲ, ರಾಜಸ ತಾಮಸ ಆಸೆಗಳನ್ನ ಬಿಡಬೇಕು. ನಾನು ದೊಡ್ಡ ಸಾಧಕನಾಗಬೇಕು ಅನ್ನೋದು ಒಂದು ಆಸೆ, ನಾನು ಮೋಕ್ಷ ಪಡಿಬೇಕು ಅನ್ನೋದು ಒಂದು ಆಸೆ ಅಲ್ವಾ, ನಾನು ಜ್ಞಾನ ಪಡಿಬೇಕು ಅನ್ನೋದು ಒಂದು ಆಸೆ, ನನಗೆ ಗೊತ್ತಿಲ್ಲದೆ ಇರುವುದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋದು ಒಂದು ಆಸೆ. ಇವು ಕೂಡ ಆಸೆ. ಅಂದ್ರೆ ಸಾತ್ವಿಕವಾದ ಆಸೆಗಳು, ನನ್ನನ್ನ ಎತ್ತರಕ್ಕೆ ಏರಿಸುವಂತಹ ಆಸೆಗಳನ್ನ ನಾವು ಇಟ್ಟುಕೊಳ್ಬೇಕು. ಆದರೆ ಯಾವುದು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ, ಪುನಃ ಸಂಸಾರದಲ್ಲಿ, ಸಂಸಾರ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಆ ತರದ ಅರ್ಥ ಅಲ್ಲ. ಸಂಸಾರ ಅಂದ್ರೆ ಈ ಜನನ ಮರಣದ ಚಕ್ರದ ಈ ಏನಂತೀವಿ ವೇದನೆಯ ಜಗತ್ತೇನಿದೆ ಅದನ್ನ ಸಂಸಾರ ಅಂತ ಕರೆಯುವುದು. ಅದರೊಳಗೆ ಮತ್ತೆ ಮತ್ತೆ ನಮ್ಮನ್ನ ಸಿಕ್ಕಿಸಿ ಹಾಕೋದೇನಿದೆ ಅಜ್ಞಾನ, ಆ ಅಂದ್ರೆ ಆಸೆಗಳು, ತಾಮಸ ಮತ್ತೆ ರಾಜಸ ಆಸೆಗಳು, ಅದರಿಂದ ನಾವು ಅದನ್ನ ಬಿಡಬೇಕು. ಹಾಗಾಗಿ ಒಳ್ಳೆಯ ಸಾತ್ವಿಕ ಆಲೋಚನೆಗಳು, ಆಸೆಗಳನ್ನ ಬಯಕೆಗಳನ್ನ ಬಿಡೋದಲ್ಲ. ಹಾಗಾಗಿ ನಮಗೆ ಯಾವುದು ತಿಳುವಳಿಕೆ ಕೊಡ್ತಿದೆ ಅವು ಶಾಸ್ತ್ರಗಳನ್ನ ಓದೋದು. ಈ ಜಗತ್ತಿನ ಅನೇಕ ಸಂಗತಿಗಳು ನಮ್ಮನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಅಂತಹದ್ರ ಬಗ್ಗೆ ನಾವು ಏನು ಆಸೆಯನ್ನ ಇಟ್ಕೊಂಡಿರ್ಬೇಕು. ಹಾಗಾಗಿ ಈ ಪ್ರಪಂಚವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬುದ್ಧಿ ಸೀಮಿತ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾತ್ರ ನಾವು ಅದನ್ನ ತಿಳ್ಕೊಳ್ಬಹುದೇ ಹೊರತು ಅದಕ್ಕಿಂತ ಜಾಸ್ತಿ ನಾವು ಏನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾರಣದಿಂದ ಭಗವಂತ ಆತ ಜಗತ್ತಿಗೆ ಕೊಟ್ಟಂತಹ ವೇದ ಉಪನಿಷತ್ತುಗಳು ಅಥವಾ ಕೆಲವೊಂದಿಷ್ಟು ಏನು ಆಧ್ಯಾತ್ಮಿಕ ಪುಸ್ತಕಗಳಿವೆ ಅವುಗಳನ್ನ ಓದಿ ತಿಳ್ಕೊಳ್ಳಬೇಕು. ನಾನು ಜ್ಞಾನಿ ಆಗ್ಬೇಕು, ನಾನು ಕೂಡ ಎತ್ತರಕ್ಕೆ ಏರಬೇಕು, ಸಿದ್ಧಿ ಪಡಿಬೇಕು, ಸಿದ್ಧ ಪುರುಷನಾಗಬೇಕು ಅನ್ನುವ ಹಂಬಲ ಇರಬೇಕು. ಅದು ನಮ್ಮನ್ನು ಎತ್ತರಕ್ಕೆ ಕಳೆದುಕೊಂಡು ಹೋಗ್ತದೆ. ಈ ಎಲ್ಲ ಬೇಕು ಬೇಡಗಳಿಗೆ ಯಾವುದು ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ನಾವು ಶಾಸ್ತ್ರದಲ್ಲಿ ಹೇಳೋದನ್ನ ಮೊದಲು ನಂಬಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ನಾವು ಸಾಕ್ಷಿ ಕೊಟ್ಕೊಂಡು ಕೊಡ್ಲಿಕ್ಕೆ ಆಗ್ತದೆ. ಅಲ್ಲ ಕೃಷ್ಣ ಹಿಂಗೆ ಹೇಳಿದ್ದಾನಲ್ಲ, ಅಲ್ಲ ಕೃಷ್ಣ ನೀನು ನಿನ್ನ ಹತ್ರ ಬಂದು ಹೇಳಿದ, ಕೃಷ್ಣ ಎಲ್ಲಾರ ನೀನು ಹೇಳಿದ್ ಕೇಳಿದ್ಯಾ? ಯಾರೋ ಕುತ್ಕೊಂಡು ಬರ್ದುದ್ದಾಗಿರ್ಬೋದು. ಹೀಗೆ ವಾದ ಮಾಡೋರಿಗೆ ಕೃಷ್ಣ ಅಲ್ಲಿ ಬಂದು ಹೇಳಿದ್ದ ನೋಡ್ರಿ ಅಂತ ಹೇಳಿ ನಾವು ಅದನ್ನ ಕೂರಿಸ್ಕೊಂಡು ಅದಕ್ಕೆ ಪ್ರಮಾಣ ಕೊಟ್ಟು ಹೇಳಲಿಕ್ಕೆ ಆಗೋದು ಅಲ್ವಾ. ಉದಾಹರಣೆಗೆ ಈಗ ಒಂದು ಮಗು ಹೇಗೆ ಸೃಷ್ಟಿಯಾಗಿ ಬರ್ತದೆ ಅನ್ನೋದನ್ನ ಈಗ ಪುರಾಣಗಳಲ್ಲಿ ಮತ್ತೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಅದಕ್ಕೆ ಉಲ್ಲೇಖ ಬರ್ತದೆ. ಅಂದ್ರೆ ಒಂದು ಆತ್ಮ ಆ ಒಂದು ಗರ್ಭದೊಳಗೆ ಬರಬೇಕಾದ್ರೆ ಹೇಗೆಲ್ಲ ಅದು ಇನ್ನು ದಾಟಿ ಬರ್ತದೆ, ಯಾವೆಲ್ಲ ಆ ಏನು ರೀತಿಯಾಗಿ ಅದು ಗರ್ಭವನ್ನು ಬಂದು ಸೇರ್ತದೆ, ಮತ್ತೆ ತಾಯಿ ಗರ್ಭದಿಂದ ಹೇಗೆ ಹೊರಗೆ ಬರ್ತದೆ ಅನ್ನೋದನ್ನು ವಿಸ್ತಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅಲ್ವಾ. ಅದಕ್ಕೆ ನಾವು ಪ್ರಮಾಣ ಕೊಟ್ಕೊಂಡು ಕೊಡ್ಲಿಕ್ಕೆ ಆಗ್ತದೆ. ಅದು ಹೆಂಗ್ ಬರ್ತದೆ ಅಂತೇಳಿ ನಾವು ಅದನ್ನ ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದು ಅದು ಕೆಲವೊಂದನ್ನ ನಾವು ನಮ್ಮ ಹಿಂದಿನವರು ಶಾಸ್ತ್ರಜ್ಞರು ಅವರು ಆಳವಾದ ಅಧ್ಯಯನ ಜ್ಞಾನದಿಂದ ತಿಳಿದು ಹೇಳಿದ್ದಾರೆ ಅಂತಂದ್ರೆ ಅದನ್ನ ನಾವು ನಂಬ್ಕೊಂಡಿರ್ಬೇಕಷ್ಟೇ. ನಂಬಿನೇ ಅದನ್ನ ನಡೆದುಕೊಂಡು ಹೋಗ್ಬೇಕಷ್ಟೆ. ಒಂದು ಆತ್ಮ ಸೂರ್ಯಮಂಡಲ ಅಥವಾ ಚಂದ್ರಮಂಡಲದಲ್ಲಿ ಇರ್ತದೆ, ಅಲ್ಲಿಂದ ಬರ್ತದೆ ಎಲ್ಲಿಗೆ ಮೋಡ ಅಂದ್ರೆ ಅಂತರಿಕ್ಷವನ್ನು ಬಂದು ಸೇರ್ತದೆ. ಅಂತರಿಕ್ಷದಿಂದ ಮೋಡಗಳನ್ನ ಸೇರಿ ಈ ಬೆಳೆಗಳಲ್ಲಿ ಬರ್ತದೆ. ಅಂದ್ರೆ ನಾವು ಬೆಳೆಯುವಂತ ಆಹಾರ ಪದಾರ್ಥಗಳಿಂದ ಆ ಬೆಳೆಗಳನ್ನ ಮೋಡದ ಮೂಲಕ, ನೀರಿನ ಮೂಲಕ ಆ ಭತ್ತ ಗೋಧಿಯೋ ಆ ಹಣ್ಣು ಈ ತರದ ಒಂದು ವಸ್ತುವಿನಲ್ಲಿ ಒಂದು ಆತ್ಮ ಬಂದು ಸೇರ್ಕೊಳ್ತದೆ. ಅದರಿಂದ ಮೊದಲು ತಾನು ಅಂದ್ರೆ ಎಲ್ಲ ಭಗವಂತನ ಇದು ಸೃಷ್ಟಿ ನಿಯಮ, ಅದನ್ನೇ ಹೇಳಿ ಆ ಅದು ಸುಮ್ಮನೆ ಬರೋಲ್ಲ. ತಾನು ಯಾರನ್ನ ಹೋಗಿ ಸೇರಬೇಕು ಅಂತ ಇರ್ತದೋ ಆ ಒಂದು ಜಾಗದಲ್ಲಿ ಬರ್ತದೆ. ಉದಾಹರಣೆಗೆ
ಕೊನೆಗೆ ಅದೇ ಆ ಒಂದು ಅಕ್ಕಿಯ ಮೂಲಕ, ಭತ್ತದ ಮೂಲಕ ಕೊನೆಗೆ ಅದು ಅಕ್ಕಿ ಆಗ್ತದೆ. ಆತ್ಮ ಅದರಲ್ಲಿ ಬರ್ತದೆ. ಅವನು ತಿನ್ನುವ ಆಹಾರದಲ್ಲಿ ತಾನು ಯಾರ ಗರ್ಭವನ್ನು ಸೇರಬೇಕು ಅಂತ ಹೇಳಿ ಆ ಒಂದು ಗರ್ಭವನ್ನು, ಆ ಆ ಒಂದು ಪುರುಷ ತಂದೆ ಏನಿರ್ತಾನೆ ಆ ತಂದೆಯ ಗರ್ಭವನ್ನು ಆಹಾರದ ಮೂಲಕ ಸೇರ್ತಾನೆ. ಅದು ಹಣ್ಣಿನ ಮೂಲಕವೂ ತಿನ್ನುವ ಅನ್ನದ ಮೂಲಕವೂ ಯಾವುದೋ ಒಂದು ಒಳಗಡೆ ತಾನು ಹೋಗ್ತಾನೆ. ಆಹಾರದ ಮೂಲಕವೇ ಸೇರ್ತಾನೆ. ತಾನು ಪುನಃ ಆ ತಂದೆಯ ಒಂದು ವೀರ್ಯದಿಂದ ತಾಯಿಯ ಗರ್ಭವನ್ನ ಸೇರ್ತಾನೆ. ಕೊನೆಗೆ ತಾಯಿಯ ಗರ್ಭದಲ್ಲಿ ಅವನಿಗೆ ಮೊದಲು 5 ತಿಂಗಳವರೆಗೆ ಯಾವುದೇ ಅವೇರ್ನೆಸ್ ಅನ್ನೋದಿರಲಿಲ್ಲ. ಅಂದ್ರೆ ಇಷ್ಟೆಲ್ಲ ಮಾಡಿಸಿದ್ದು ಯಾರು ಅಂದ್ರೆ ದೇವರು, ಭಗವಂತ ಮಾಡಿಸಿದ. ಒಂದು ಆತ್ಮವನ್ನು ಕರ್ಕೊಂಡು ಬರುವ ರೀತಿ ಇದು. ಯಾವಾಗ 5 ತಿಂಗಳಾಗ್ತದೆ ಆಗ ಅವನಿಗೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನಂದು ಎಷ್ಟು ಜನ್ಮ ಆಗಿದೆ, ಎಲ್ಲ ಅವೇರ್ನೆಸ್ ಬರಲಿಕ್ಕೆ ಶುರು. ಮೊದಲು ತಲೆ ಬೆಳೀತದೆ. ಮೊದಲು ಒಂದು ಒಂದು ಡಾಟ್, ಒಂದು ಏನಂತೀವಿ ನಾವು, ಒಂದು ಸಣ್ಣ ಏನು ಜೆಲ್ ತರ ಮಾತ್ರ ಇರ್ತದೆ. ಆಮೇಲೆ ಅದು ನಿಧಾನ ಮಾಂಸದ ಮುದ್ದೆ ಹಾಗೆ ಗಟ್ಟಿ ಆಗ್ತಾ ಹೋಗ್ತದೆ. ಫಸ್ಟ್ ಬರೀ ರಕ್ತದ ಗಂಟು ಬೆಳೀತಾ ಹೋಗ್ತದೆ. 2 ದಿನ, 2 ವಾರ, 3 ವಾರ, ಹೀಗೆ ತಿಂಗಳುಗಳು ಬೆಳೀತಾ ಹೋದಾಗ ಅದು ನಿಧಾನವಾಗಿ ಒಂದು ಮಾಂಸದ ಗಟ್ಟಿ ಆಗ್ತದೆ. ಆಮೇಲೆ ಮೊದಲು ತಲೆ ಬೆಳೀತದೆ, ತಲೆ ದೊಡ್ಡದಾಗ್ತದೆ. ಆಮೇಲೆ ಏನೋ ನಮ್ದು ಸ್ಪೈನಲ್ ಕಾರ್ಡ್ ಅಂತೀವಲ್ಲ ಅದು ಬೆಳೀತದೆ. ಲಾಸ್ಟಿಗೆ ಬೆಳೆಯೋದು ಕೈ ಕಾಲು, ಲಾಸ್ಟಿಗೆ ಹೊರಡ್ತವೆ ಎರಡು ಕೈ 2 ಕಾಲು. ಫಸ್ಟ್ ಬೆಳೆಯೋದು ತಲೆ. ಆತ್ಮ ಮೊದಲು ಎಲ್ಲಿರ್ತದೆ, ತಲೆಯಲ್ಲಿರ್ತದೆ. ಆಮೇಲೆ ದೇಹ ನಿಧಾನವಾಗಿ ಕೆಲವು ತಿಂಗಳುಗಳ ನಂತರ 5-6 ತಿಂಗಳು ಆದ್ಮೇಲೆ ದೇಹ ಬೆಳೆಯುತ್ತೆ. ಅಲ್ಲಿವರೆಗೂ ಒಂದು ಮಾಂಸದ ಮುದ್ದೆ, ಅದು ಬರೀ ತಲೆ ಮಾತ್ರ ಇಷ್ಟು ದೊಡ್ಡ ಬೆಳೆದಿರ್ತದೆ. ಯಾವಾಗ ಅದು ತಲೆಯ ರಚನೆ ಸಂಪೂರ್ಣವಾಗಿ ಬೆಳೀತದೆ, ಆಗ ಆ ಒಂದು ಆತ್ಮಕ್ಕೆ ಜ್ಞಾನ ಅನ್ನೋದು ಬರ್ತದೆ. ಅಂದ್ರೆ ನಾನು ಯಾರು, ಎಲ್ಲಿದ್ದೇನೆ, ಯಾಕೆ ಬಂದಿದ್ದೇನೆ, ನನ್ನ ತಂದೆ ತಾಯಿ ಯಾರು, ನಾನು ಎಷ್ಟು ಜನ್ಮ ಕಳ್ಕೊಂಡು ಬಂದಿದ್ದೇನೆ, ನಾನು ಏನ್ ಕರ್ಮ ಅನುಭವಿಸಿದ್ದೇನೆ, ಈಗ ನಾನು ಬರ್ತಾ ಇದ್ದೇನೆ, ಏನ್ ಮಾಡಬೇಕಾಗಿದೆ ನಾನು. ಅವನು ನಿಜವಾಗ್ಲೂ ಸಾತ್ವಿಕನಾದ ಜೀವ. ಅಲ್ಲಿ ಅದನ್ನು ಹೇಳ್ತಾರೆ, ಗರ್ಭವಾಸ ದುಃಖ ಅಂತ ಹೇಳ್ತಾರೆ. ಒಂದು ಗರ್ಭದಲ್ಲಿ ಒಂದು ಮಗು ಬೆಳೆಯೋದು ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಅಂತ. ಇಡೀ ಜನ್ಮದಲ್ಲಿ, ಒಂದು ಜನ್ಮದಲ್ಲಿ ಅನುಭವಿಸುವ ದುಃಖಕ್ಕಿಂತಲೂ ಹೆಚ್ಚು ದುಃಖವನ್ನ ಆ ಒಂದು ಮಗು ಅನುಭವಿಸ್ತದಂತೆ ಒಳಗಡೆ. ಯಾಕೆಂದ್ರೆ ನೀವು ಯೋಚನೆ ಮಾಡಿ, ಕತ್ತಲೆಯ ಕೋಣೆ, ಸುತ್ತಲೂ ಬರೀ ಒಂದು ಚೀಲದಲ್ಲಿ ಇರ್ಬೇಕು. ಆ ಚೀಲದಲ್ಲಿ ಕೈ ಕಾಲು ಅದೇನು ಅಲ್ಲಾಡ್ಸಂಗಿಲ್ಲ, ಏನಿಲ್ಲ. ತನ್ನ ಮಲಮೂತ್ರವನ್ನು ತಾನೇ ಅಲ್ಲೇ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ. ಅಲ್ಲೇ ತನ್ನ ಮಲಮೂತ್ರವನ್ನೆಲ್ಲ ಮಾಡ್ಕೊಳ್ತದೆ. ಇನ್ನು ತಾಯಿ ಏನು ಆಹಾರವನ್ನ ತಿಂತಾಳೆ, ಅದೇ ತನ್ನ ಹೊಕ್ಕಳು ಬೆಳ್ಳಿಯ ಮೂಲಕ ಅದೇ ಆಹಾರ ತಾಯಿ ಏನೋ ಮಗುವಿಗೆ ಹೋಗ್ತದೆ. ಅದು ಅವಳು ತಾಯಿ ಜಾಸ್ತಿ, ಯಾಕೆಂದ್ರೆ ಅದಕ್ಕೆ ಇರೋದು ಅವಾಗ ಒಳ್ಳೆ ಬಯಕೆಗಳು ಜಾಸ್ತಿ ಇರ್ತದೆ. ಉಪ್ಪಿನಕಾಯಿ ತಿನ್ಬೇಕು, ಖಾರ ತಿನ್ಬೇಕು, ಹುಳಿ ತಿನ್ಬೇಕು. ಅದನ್ನ ಖಾರ ಜಾಸ್ತಿ ತಿಂದ್ರು, ಉಪ್ಪಿನಕಾಯಿ ಈ ತರದೆಲ್ಲ ತಿಂದ್ರು ಅಂದ್ರೆ ಅದು ಮಗುವಿಗೆ ಹೋಗ್ತದಂತ. ಆಗ ಅಲ್ಲಿ ಹೊಟ್ಟೆ ಉರಿ ಆಗ್ತದೆ. ಇದು ಸಣ್ಣ ಮಗು ಅದು ಅದನ್ನ ಯಾರು ಹೇಳ್ಕೊಳಂಗಿಲ್ಲ, ಅದು ತಾನೇ ಅನುಭವಿಸ್ಬೇಕದು, ಫೀಲ್ ಮಾಡ ಅಷ್ಟೇ. ಆಮೇಲೆ ಬಹಳ ಬಿಸಿ ಬಿಸಿ ಊಟ ಮಾಡಿದ್ರೆ, ಯಾಕೆಂದ್ರೆ ಹೊಟ್ಟೆಯ ಪಕ್ಕದಲ್ಲೇ ಇರ್ತದೆ ಗರ್ಭಚಿ, ಅದೆಲ್ಲ ಸಮಸ್ಯೆ ಆಗ್ತದೆ. ಆಮೇಲೆ ಏನು ತಾಯಿಯ ಒಂದು ಏನಂತೀವಿ ಶೌಚ ಸರಿಯಾಗಿ ಮಾಡಿಲ್ಲ ಅಂತ ಆದ್ರೆ, ಶುದ್ಧತೆ ಇಲ್ಲ ಅಂದ್ರೆ ಅಲ್ಲಿ ಕ್ರಿಮಿಗಳಿರ್ತದೆ, ಅದು ಕಚ್ಚುತ್ತಾ ಇರ್ತದೆ, ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ನೀವು ಬೇಕಾದ್ರೆ ಹುಟ್ಟಿದ ಮಗುವನ್ನು ನೋಡಬಹುದು, ಕೈ ಕಾಲುಗಳೆಲ್ಲ ರ್ಯಾಷಸ್ ಆಗಿರ್ತದೆ. ಅದೆಲ್ಲ ಆ ಒಳಗಡೆ ಇರುವಂತ ಬ್ಯಾಕ್ಟೀರಿಯಾಗಳು ಅದೆಲ್ಲ ಕಚ್ಚಿ ತಿಂದು ಡಿಸ್ಟರ್ಬ್ ಮಾಡಿರ್ತದೆ. ಹಾಗೆ ಆಮೇಲೆ ಒಳಗಡೆ ದುಃಖ, ಹೀಗೆ ಅದು ಕೈ ಕಾಲನ್ನೆಲ್ಲ ಹೀಗೆ ಮುಟ್ಕೊಂಡು ಇರ್ಬೇಕಾಗ್ತದೆ. ಆ ಒಂದು ಕತ್ತಲೆಯ ಒಂದು ಇದರಲ್ಲಿ ಪ್ರತಿ ಕ್ಷಣ, ಒಂದು ವೇಳೆ ಅದು ಒಳ್ಳೆಯ ಆತ್ಮ ಆಗಿತ್ತು ಅಂತಂದ್ರೆ, ಭಗವಂತನ ಜ್ಞಾನ ಇತ್ತು, ಹಿಂದಿನ ಜನ್ಮಗಳಲ್ಲಿ ಅಧ್ಯಾತ್ಮ ಸಾಧನೆ ಮಾಡಿದಂತ ಉತ್ತಮ ಜೀವ ಆಗಿತ್ತು ಅಂದ್ರೆ, ಇಲ್ಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನಂತೆ, ಭಗವಂತ ಈ ನರಕದಿಂದ ಮೊದಲು ನನ್ನ ಹೊರಗೆ ಹಾಕು, ನನಗೆ ಆಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಅದು ಅಷ್ಟು ರೋದನೆ ಮಾಡ್ತದೆ. ಕೊನೆಗೆ ಅಷ್ಟೆಲ್ಲ ಅದು ಹಿಂಸೆಯನ್ನ ಅನುಭವಿಸಿ, ಕಷ್ಟವನ್ನ ಅನುಭವಿಸಿ ಆತ್ಮ ತಾನು ಕಾಯ್ತಾ ಇರ್ತದೆ ಅಂತ ಒಂದೊಂದು ದಿನ ನಡೆಯೋದು ಒಂದೊಂದು ವರ್ಷ ಕಳೆದ ಹಾಗೆ ಅಂತ. 9 ತಿಂಗಳು ಅಂತಂದ್ರೆ ಒಂದೊಂದು ದಿನ ಒಂದೊಂದು ವರ್ಷ ಅಂದ್ರೆ ಅಷ್ಟು ಕಾಯ್ತಾ ಇರ್ತದಂತ. ಯಾವಾಗ ನಾನು ಹೊರಗೆ ಬರ್ತೇನೆ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ದೇವರಲ್ಲಿ ಸದಾ ಮೊರೆ ಹಾಕ್ತಾ ಇರ್ತದಂತ ಆತ್ಮ, ಏನೋ ಆ ಜೀವ. ಕೊನೆಗೆ ಹೊರಗೆ ಬರೋದಾದ್ರೂ ಏನು ಸಾಮಾನ್ಯವ, ಯಾಕೆಂದ್ರೆ ತನ್ನ ದೇಹಕ್ಕಿಂತಲೂ ಚಿಕ್ಕದಾದಂತಹ ಒಂದು ಜಾಗದಿಂದ ತಾನು ಹೊರಗಡೆ ಬರಬೇಕು. ಆ ಟೈಮಲ್ಲಿ ಕೈ ಮುಂದೆ ಬರ್ತದೋ, ತಲೆನೇ ಮುಂದೆ ಬರ್ತದೋ, ಕಾಲು ಮುಂದೆ ಬರ್ತದೋ ಗೊತ್ತಿಲ್ಲ. ಅಡ್ಡ ಹಾಕ್ತದೆ. ಈ ಕಡೆಯಿಂದ ಪ್ರಸೂತಿ ವಾಯು ತಾನು ದುಗ್ತಾ ಇರ್ತದೆ. ಆಮೇಲೆ ಅವಾಗ ಒದ್ದಾಡ್ತಾ ಇರ್ತದೆ. ಅವಾಗ ಎಷ್ಟೋ ಏನು ಆ ಮಗು ಅಡ್ಡ ಆಗಬಾರ್ದು, ಸರಿಯಾಗಿ ಬರ್ಬೇಕಾಗ್ತದೆ, ಇಲ್ಲಾಂದ್ರೆ ಸೀಸರಿನ್ ಮಾಡಿ ತೆಗಿಬೇಕಾಗ್ತದೆ. ಎಷ್ಟು ಕಷ್ಟ ಇರ್ತದೆ, ಸಾಮಾನ್ಯ ಅಲ್ಲ.
ನಾವೆಲ್ಲ ಅನ್ಕೊಂತೀವಿ, ಏನು ಮಗು ಆದ ತಕ್ಷಣ ಅವರು ಏನು ಫೋಟೋ ಶೂಟ್ ಮಾಡಿಸೋದು, ಅದನ್ನೆಲ್ಲ ಹಾಕೋದು, ಏನು ಯಾರಿಗೂ ಇಲ್ಲದೆ ಇರೋದಾಗಿದೆ ಯಾರು. ಹಾಗೆ ಆದರೆ ಅಷ್ಟು ಸುಲಭ ಇಲ್ಲ. ಒಂದು ಮಗು ಬಂದು ಅದನ್ನು ನಾವು, ಅದು ಆರೋಗ್ಯವಂತ ಮಗು ಬಂದು ಅದು ಸೃಷ್ಟಿ ಆಗೋದು ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಸ್ಟ್ರಗಲ್ ಇರ್ತದೆ ಅವರಿಗೆ ಗೊತ್ತಿರ್ತದೆ, ನೋಡೋರಿಗೆ ಅದು ಏನು ಅನ್ಸೋದು. ಹಾಗಾಗಿ ಒಂದು ಮಗು ಸೃಷ್ಟಿ ಮಾಡೋದು ಅಂತಂದು ಮಾತ್ರ ಬರೀ ಅದು ಏನೋ ಹೆಣ್ಣು ಗಂಡಿನ ದೇಹದ ಆಸೆಗಾಗಿ ಬಂದ ರಿಸಲ್ಟ್ ಅಂತ ಅರ್ಥ ಅಲ್ಲ. ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇರ್ತದೆ, ಅಷ್ಟೊಂದು ತ್ಯಾಗ ಬಲಿದಾನ ಇರ್ತದೆ. ಒಂದು ಜೀವ ತನ್ನ ಜೀವವನ್ನ ಪಣಕ್ಕಿಟ್ಟು ಒಂದು ಜೀವವನ್ನು ಹೊರಗೆ ತರೋದು ಅಂದ್ರೆ ಅದು ಸಾಮಾನ್ಯ ಅಲ್ಲ. ಒಂದು ಜೀವ ನಮಗೆ ಯಾರ್ದಾರು ಉಳಿಸ್ಲಿಕ್ಕೆ ಆಗ್ತದೆ ಅಥವಾ ಹೋದ ಜೀವವನ್ನು ತಗೊಂಡ್ ಬರ್ಲಿಕ್ಕೆ ಆಗ್ತದೆ? ಇಲ್ಲ. ಅಂಥದ್ರಲ್ಲಿ ಒಂದು ಜೀವವನ್ನ ಮರು ಸೃಷ್ಟಿ ಮಾಡೋದು ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಹಾಗಾಗಿ ಕೊನೆಗೆ ಆ ಒಂದು ಚಿಕ್ಕ ಜಾಗದಿಂದ ಹೊರಗಡೆ ಬರ್ತದೆ. ಎಷ್ಟೋ ಸಾರಿ ಅದು ಪ್ರಜ್ಞೆನೇ ತಪ್ಪಿ ಹೋಗಿರ್ತದೆ, ಜೀವ ಬಂದಿರಲ್ಲ ಅಂದ್ರೆ. ಮೊದಲು ಅಲ್ಲಿಯವರೆಗೆ ಹುಕ್ಕಳದಿಂದಲೇ ಅದಕ್ಕೆ ಎಲ್ಲ, ಅಲ್ಲಿವರೆಗೆ ಉಸಿರಾಟ ಕ್ರಿಯೆ ನಡೀತಾ ಇರೋಲ್ಲ, ಯಾಕೆಂದ್ರೆ ಗಾಳಿ ಸಪ್ಲೈ ಇರೋಲ್ಲ ಅದು. ಬರೀ ಅದಕ್ಕೇನು ಆಕ್ಸಿಜನ್ ಅಥವಾ ಫುಡ್ಡು ಎಲ್ಲ ತನ್ನ ತಾಯಿಯ ಹುಕ್ಕಳ ಬಳ್ಳಿಯಿಂದ. ಯಾವಾಗ ಅದು ಹುಕ್ಕಳ ಬಳ್ಳಿ ಕಟ್ ಮಾಡ್ತಾರೆ ಅಥವಾ ಹೊರಗಡೆ ಬಂದ ತಕ್ಷಣ ಅದು ಮೊದಲು ಶ್ವಾಸ ತಗೊಳ್ತದೆ. ಅಂದ್ರೆ ಕೋಹಂ ಕೋಹಂ ಅಂತ ಕೂಗ್ತದೆ ಫಸ್ಟ್. ಆಗ ಅಂದ್ರೆ ಒಂದ್ಸರಿ ಉಸಿರು ತಗೊಳ್ಳೋದು ಕೋಹಂ ಅಂತ, ಯಾರು ನಾನು ಅಂತ ಆ ಶ್ವಾಸದ ಹೆಸರು. ಅದೇನ್ ಹೇಳ್ತಾ ಇದೆ ಒಳಗಡೆ ವಾಯುದೇವರು ಹಂಸ ಮಂತ್ರ ಜಪವನ್ನು ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ ಸೋ ಯಾರು ನಾನು. ಆಗ ಉಸಿರು ಹೀಗೆ ಬಿಟ್ಟಾಗ ಹೇಳ್ತಾರೆ ಸೋಹಂ ಅಂತ, ಅಂದ್ರೆ ನೀನು ನಾನೇ ಆಗಿದ್ದೀನಿ. ಕೋಹಂ ಸೋಹಂ, ಇದನ್ನು ಉಪನಿಷತ್ತಿನಲ್ಲಿ ಹೇಳ್ತಾರೆ. ಕೋಹಂ ಸೋಹಂ ಅದು ನಮ್ಮ ಪ್ರತಿ ಕ್ಷಣ ನಮ್ಮ ಶ್ವಾಸ ಹೇಳ್ತಾನೆ ಇದೆ. ನಮ್ಮ ಆತ್ಮ ಕೇಳ್ತಾ ಇದೆ ಕೋಹಂ, ನಾನು ಯಾರು. ಶ್ವಾಸ ಹೇಳ್ತಾ ಇದೆ ಪುನಃ ಸೋಹಂ ಸೋಹಂ, ನಾನು ಅದೇ ಆಗಿದ್ದೇನೆ ಅದೇ ಆಗಿದ್ದೇನೆ, ತತ್ವಮಸಿ ತತ್ವಮಸಿ. ಅದಕ್ಕೆ ಹೇಳೋದು ಅದನ್ನ ನಿಮಗೆ, ಅದಕ್ಕೆ ವಾಯುದೇವರನ್ನ ಗುರು ಅಂತ ಹೇಳ್ತಾರೆ, ಬ್ರಹ್ಮದೇವರು ಅಂತ ಹೇಳ್ತಾರೆ. ವಾಯು ಪ್ರಾಣದೇವರು ಅಂತ ಹೇಳ್ತಾರೆ, ಮುಖ್ಯ ಪ್ರಾಣ ಹನುಮಂತ. ಹನುಮಂತ ಬೇರೆ ಯಾರು ಅಲ್ಲ, ನಮ್ಮ ವಾಯು ಶ್ವಾಸವೇ. ಮೊದಲು ಶ್ವಾಸ ತಗೊಳ್ಳೋದೇ ಹನುಮಂತ. ಸಾರಿ, ಆಗ ಶುರುವಾದದ್ದು ಕೊನೆ, ಯಾವ ಶ್ವಾಸ ನಿಲ್ಲುವವರೆಗೂ ಪ್ರಾಣ ಇರ್ತದೆ. ಕೈ ಬಿದ್ದೋಗ್ಲಿ, ಕಾಲು ಬಿದ್ದೋಗ್ಲಿ, ಕಣ್ಣು ಹೋಗ್ಲಿ, ಕಿವಿ ಹೋಗ್ಲಿ, ಮೂಗು ಹೋಗ್ಲಿ, ಏನ್ ಹೋದ್ರೂ ಜೀವ ಹೋಗಲ್ಲ. ಆ ಶ್ವಾಸ ಯಾವಾಗ ನಿಲ್ತದೆ, ವಾಯುದೇವರು ಯಾವಾಗ ಆ ಕೋಹಂ ಸೋಹಂ ನಿಲ್ತದೆ, ಶ್ವಾಸ ತಗೊಳ್ಳೋದು ಬಿಡೋದು, ಅದರರ್ಥ ಕೋಹಂ ಸೋಹಂ. ಅದು ಯಾವಾಗ ಸ್ಟಾಪ್ ಆಗ್ತದೆ ಅಲ್ಲಿಗೆ ನಿಲ್ತು ಅಂತ ಅರ್ಥ. ಹೀಗಾಗಿ ಆ ಹಾಗೆಲ್ಲ ಇರ್ತದೆ ಅದಷ್ಟು. ಆಮೇಲೆ ಆ ಆತ್ಮ ಹೊರಗಡೆ ಬಂದ ಮೇಲೂ ಕೂಡ ಯಾವಾಗ ಭೂಮಿ ಸ್ಪರ್ಶ ಮಾಡ್ತದೆ, ಭೂಮಿ ಸ್ಪರ್ಶ ಮಾಡಿದ ಕೂಡಲೇ ಅದಕ್ಕೆ ಮಾಯೆ ಆವರಿಸ್ಕೊಳ್ತದೆ, ಈ ಭೂಮಿಯ ಮಾಯೆ. ಅಂದ್ರೆ ತಾನು ಯಾರು ಅನ್ನುವ ಇದನ್ನ ಮರೆತು ಬಿಡ್ತದೆ. ಅದನ್ನ ಹೇಳ್ತಾರೆ ಬಹಳ ಚೆನ್ನಾಗಿ. ಅದು ದೇವರ ಹತ್ರ ದಿನಾ ಪ್ರಾರ್ಥನೆ ಮಾಡ್ಬೇಕು, ನನ್ನ ಹೊರಗೆ ಹಾಕು ಸ್ವಾಮಿ, ಹೊರಗೆ ಹಾಕು ಸ್ವಾಮಿ, ನನಗೆ ಇಲ್ಲಿ ತಡ್ಕೊಳಕ್ ಆಗ್ತದೆ. ಆಮೇಲೆ ಮತ್ತೆ ಹೇಳ್ತದಂತೆ ಬೇಡ ಬೇಡ, ಕಷ್ಟ ಆದ್ರೂ ಪರವಾಗಿಲ್ಲ, ನಾ ಇಲ್ಲೇ ಇರ್ತೇನೆ. ಯಾಕಂದ್ರೆ ಹೊರಗೆ ಹೋದ್ರೆ ನಾನು ಯಾರು ಅನ್ನೋದೇ ಮರೆತು ಬಿಡ್ತೀನಿ. ಕೊನೆಗೆ ನಾನೇ ಇಲ್ಲ ನಾನೇ ಇಲ್ಲ ಅನ್ನೋ ಶುರು ಮಾಡಿ ಹಾಗೆ ಹೊರಗೆ ಹಾಕ್ಬೇಡ ನನ್ನ ಅಂತ ಹೇಳ್ತೀನಿ. ಹಂಗೆ ಅಷ್ಟು ಕಷ್ಟ ಇರ್ತದೆ ಒಂದು ಜೀವ ಸೃಷ್ಟಿ ಅಂತಂದ್ರೆ. ಅದನ್ನ ನಾವು ಅದಕ್ಕೆ ಹೇಳೋದು, ಯಾಕೆ ಜಾಸ್ತಿ ಪಾಪ ಬರ್ತದೆ ಗರ್ಭವನ್ನೆಲ್ಲ ತಗ್ಸಿದ್ರೆ ಅಥವಾ ಅಬಾರ್ಷನ್ ಮಾಡಿಸೋದ್ರಿಂದ, ಆಮೇಲೆ ಗರ್ಭಕೋಶವನ್ನೇ ತೆಗಿಸೋದ್ರಿಂದ, ಅದರಿಂದ ಯಾಕೆ ಬಹಳ ದೊಡ್ಡ ದೋಷ ಬರ್ತದೆ ಅಂದ್ರೆ, ಒಂದು ಆತ್ಮ ಬರುವುದು, ಆಮೇಲೆ ಆತ್ಮ ಬರುವ ಒಂದು ದಾರಿ ಅಷ್ಟು ಕಠಿಣ ಇರ್ತದೆ. ಅದು ಸುಮ್ಮನೆ ಇಲ್ಲ, ಅದ್ರ ಹಿಂದೆ ಅಷ್ಟು ಸ್ಟ್ರಗಲ್ ಇರ್ತದೆ. 9 ತಿಂಗಳು ಒಳಗೆ ಅದು ಎಷ್ಟು ಕಷ್ಟಪಟ್ಟು ಹೊರಗೆ ಬಂದಿರ್ತದೆ, ಅದು ಕಾಯ್ತಾ ಇರ್ತದೆ. ಆಮೇಲೆ ಒಂದು ಗರ್ಭ ಸಿಗೋದು ಒಂದು ಒಂದು ಜೀವಕ್ಕೆ ಅಂದ್ರೆ ಅಷ್ಟು ಸುಲಭ ಇಲ್ಲ ಅಲ್ವಾ. ಯಾಕೆಂದ್ರೆ ಕೋಟ್ಯಾಂತರ ಜೀವರಾಶಿಗಳಿದ್ದಾವೆ. ಅವ್ರು ಎಲ್ಲರಿಗೂ ಈಗ ಬರಬೇಕು ಅಂದ್ರೆ ತಾಯಿ ಗರ್ಭ ಸೇರಿ ಆ ಹುಟ್ಟಿನೇ ಬರಬೇಕಲ್ವ. ಸುಮ್ಮನೆ ಉದ್ಭವ ಮೂರ್ತಿಯಾಗಿ ಯಾರು ಬರ್ಲಿಕ್ಕಾಗಲ್ಲ. ಮತ್ತೆ ಆದ್ರೆ ಹೆರೋರು ಬೇಕಲ್ಲ, ಹೆರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹೆರೋರ ಮಕ್ಕಳುಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದೆ. ಹಾಗಿರುವಾಗ ಅವಕಾಶ ಸಿಗೋದೇ ಕಷ್ಟ, ಗರ್ಭ ಸಿಗೋದೇ ಕಷ್ಟ. ಈ ಯುಗದಲ್ಲಿ ಸಿಕ್ಕರೆ ಮತ್ತೆ ಇನ್ನು ಇದೇ ಯುಗದಲ್ಲಿ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಮತ್ತೆ ಇನ್ನು ಯಾವ ಯುಗಕ್ಕಾಗಿ ಕಾಯ್ಬೇಕೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಮಾನವ ಜನ್ಮ ದುರ್ಲಭವಾದದ್ದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿಲ್ಲ. ಬರೀ ನಿದ್ದೆ 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 ಮಾಡಿ ಕಳಿಬೇಡಿ. ಮೊನ್ನೆ ಒಂದು ಇದರಲ್ಲಿ ನೋಡ್ತಾ ಇದ್ದೆ, ಒಂದು ನಾಯಿ ಮರಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಧ್ಯ ಹೋಗುವಾಗ, ನಿನ್ನೆ ಮಂಗಳೂರಿಗೆ ಹೋಗುವಾಗ ಅಲ್ಲಿ ಮಧ್ಯ ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಟೀ ಕಾಫಿ ಅಂತ ಹೇಳಿ. ಬಸ್ ಇಳಿದಾಗ ಅಲ್ಲಿ ಒಂದು ನಾಯಿ ಮರಿ, ಅದು ಎಷ್ಟು ಅಂದ್ರೆ ಅದು ಇನ್ನೂ ಹಾಲು ಕುಡಿಯೋದ್ ಬಿಟ್ಟ ಬೇರೆ ಏನೂ ಗೊತ್ತಿಲ್ಲ ಅದು. ಪಾಪ ಅದ್ರದ್ದು ಯಾರೋ ಹತ್ತಿಸ್ಬಿಟ್ಟಿದ್ದಾರೆ, ಕಾಲು ಮುರಿದೋಗಿ ಅದು. ಆದ್ರೆ ನಾವು ಏನು ಮಾಡದ ಸ್ಥಿತಿ.
ಅವಾಗ ಅದು ಬದುಕಬೇಕು, ಇನ್ನು ಬಾಳಿ ಬದುಕಬೇಕಾದಂತ ಮರಿ ಅಲ್ವಾ. ಅದಿನ್ನು ನಡು ರೋಡಲ್ಲಿ ನಿಂತಿದೆ. ಹ? ಅದು ಕಾಲು ಮುರಿದೋಗಿದೆ. ಯಾಕೋ ಅದು ತಡ್ಕೊಳಕ್ಕೂ ಶಕ್ತಿ ಇಲ್ಲದಂತಹ ವಯಸ್ಸು ಆ ನೋವನ್ನು. ಅಂದ್ರೆ ಅದು ಒಳಗಿರುವುದು ಒಂದು ಆತ್ಮ. ಎಷ್ಟು ಕಷ್ಟ ಇದೆ ಒಂದು ಆತ್ಮ ಒಂದು ದೇಹ ತಗೊಂಡು ಅದು ಆ ಗರ್ಭದೊಳಗೆ ಎಷ್ಟು ಅನುಭವಿಸಿದೆ. ಆ ಹೊರಗಡೆ ಬಂದು ತಿಂಗಳುಗಟ್ಟಲೆ ಕಣ್ಣು ಬಿಡೋಲ್ಲ ಅವು. ಕಣ್ಣು ಬಿಡದೇನೆ ಆ ಇನ್ನು ಆಮೇಲೆ ಒಂದು ತಿಂಗಳಾದ್ಮೇಲೆ ಅವಕ್ಕೆ ಕಣ್ಣು ಬರ್ತದೆ. ಎಲ್ಲ ಹೊರಗಡೆ ಗೊತ್ತಾಗ್ತದೆ ಪ್ರಪಂಚ. ಅಲ್ಲಿವರೆಗೂ ಹಾಗೆ ಇರ್ತದೆ. ಆಮೇಲೆ ಅದು ಬೆಳೆದು ಅದು ದೊಡ್ಡ ಆಗ್ಬೇಕಿತ್ತು. ಇನ್ನು ಎಷ್ಟು ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಹಿಂಸೆ ಅನುಭವಿಸ್ತಾ ಇದೆ ಆತ್ಮ. ಅದು ಮತ್ತೆ ಆ ಇನ್ನು ಎಷ್ಟು ಜನ್ಮ ಅದು ಇನ್ನು ಅದು ಎಷ್ಟು ದಿನಕ್ಕೆ ಅದನ್ನು ಕಳ್ಕೊಂಡು ಇನ್ನೂ ಅದು ಏನೇನು ಯೋನಿಗಳಲ್ಲಿ ಬರಬೇಕು. ಇನ್ನು ಯಾವಾಗಾದ್ರೂ ಮನುಷ್ಯ ಜನ್ಮ ಸಿಗ್ತದೋ ಆ ಮನುಷ್ಯ ಜನ್ಮ ಸಿಕ್ಕಾಗೂ ಅದು ಹಿಂಗೆ ಬರುತ್ತದೋ. ಎಷ್ಟು ಕಷ್ಟ ಇದೆ ಒಂದು ಆತ್ಮದ ಜರ್ನಿ ಅಂದ್ರೆ. ಆ, ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ. ನಮ್ಮ ಆತ್ಮ ಇವತ್ತು ಈ ಸ್ಥಿತಿಗೆ ಬಂದಿದೆ, ಈ ಒಂದು ಅವಕಾಶವನ್ನ ಅದು ಪಡ್ಕೊಂಡಿದೆ ಅಂತಂದ್ರೆ ಆದ್ರೆ ಹಿಂದೆ ಆ ಆತ್ಮ ಇಂಥ ಎಲ್ಲ ಇದನ್ನ ದಾಟಿ ದಾಟಿ ಬಂದಿದೆ. ಇವತ್ತು ಆ ನಾಯಿ ಮರಿ ಬೇರೆ ಅಲ್ಲ, ಅದ್ರೊಳಗಿರೋ ಆತ್ಮದ ಕತೆ ಬೇರೆ ಅಲ್ಲ ರೋದನೆ. ನಮ್ಮೊಳಗಿರುವ ಆತ್ಮದ ರೋದನೆ ಬೇರೆ ಅಲ್ಲ. ಇಂಥ ಎಷ್ಟೋ ಆ ಹಿಂಸೆ, ರೋದನೆ, ಕಷ್ಟ, ಜನ್ಮಗಳನ್ನ, ಯೋನಿಗಳನ್ನೆಲ್ಲ ದಾಟಿ 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 ಬಂದು ಅದೆಲ್ಲ ಸಾಧನೆ ಮುಗಿಸಿ ಇವತ್ತು ಈ ಸ್ಥಿತಿಗೆ ಬಂದಿದೆ. ಆ, ಅದರಲ್ಲೂ ನಾವು ಈ ಇಂತಹ ಜನ್ಮವನ್ನು ಪಡೆದು ಇಂತಹ ಅವಕಾಶವನ್ನು ಪಡೆದು ಮೋಕ್ಷ ಮಾರ್ಗದ ಅವಕಾಶ ಸಿಕ್ಕೂ ಕೂಡ ನಾವು ಅದನ್ನು ನಿಜವಾಗ್ಲೂ ಸದುಪಯೋಗ ಮಾಡಿಕೊಂಡು ಎತ್ತರಕ್ಕೆ ಏರ್ಲಿಲ್ಲ ಅಂತಾದ್ರೆ ನಮ್ಮಂತಹ ಮೂರ್ಖರು ಇನ್ನ ಅಂದ್ರೆ ದೇವರು ಕೂಡ ಮತ್ತೆ ಅವಕಾಶ ಕೊಡಲ್ಲ. ನಿನಗೆ ಎಂತ ಅವಕಾಶ ಇತ್ತಪ್ಪ. ಹ್ಮ್. ಆದ್ರೂ ಕೂಡ ನೀನು ಅದನ್ನು ಸದುಪಯೋಗ ಪಡ್ಕೊಂಡಿಲ್ಲ. ನಿನಗಿಂತ ಇನ್ನೂ ಎಷ್ಟೋ ಆತ್ಮಗಳು ಕಾಯ್ತಾ ಇದ್ದಾರೆ, ಅವ್ರು ಹೋಗಿ ಅವ್ರು ಸಾಧನೆ ಮಾಡ್ಕೊಂಡು ಬರ್ಲಿ, ಕುತುಕೋ ಅಲ್ಲಿವರೆಗೂ ಅಂತ ಹೇಳಿ ಕೂರಿಸ್ತಾನೆ. ಹೋದ ತಕ್ಷಣ ವಾಪಸ್ ಮತ್ತೆ ಇನ್ನೊಂದು ಜನ್ಮ ಕೊಟ್ಟು ಕಳಿಸ್ಬಿಡಲ್ಲ. ಅಷ್ಟು ಸುಲಭ ಇಲ್ಲ ಅದು. ಹ್ಮ್. ಹಂಗೆ ಆ ಅದರಲ್ಲೂ ಅಪಾರ್ಚುನಿಟಿ ಅವಕಾಶ ಸಿಗದೇ ಇರೋರಿಗೆ ಬೇಕಾದ್ರೆ ಮತ್ತೆ ಅವಕಾಶ ಏನು ಜನ್ಮ ಇದೆ ಅಂತೆ. ಆದ್ರೆ ಅವಕಾಶ ಸಿಕ್ಕೂ ಸಾಧನೆ ಮಾಡದವರಿಗೆ ಬಹಳ ಲೇಟ್ ಅಂತೆ ಮತ್ತೆ ಜನ್ಮ ಸಿಗೋದು. ಹಂಗಾಗಿ ಆ ನಾವು ಸಿಕ್ಕ ಅವಕಾಶವನ್ನು ಸಂಪೂರ್ಣವಾಗಿ ಸಾಧನೆಗಾಗಿ ಅವಕಾಶವನ್ನು ಮಾಡಿಕೊಳ್ಬೇಕು. ಬರೀ ಈ ಒಂದು ಮಾಯೆಯಲ್ಲೇ ಜಾಸ್ತಿ ಬೀಳಬಾರ್ದು. ಯಾವುದನ್ನು ಬಿಟ್ಟು ಹೋಗ್ರಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಮಾಯೆಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ಅಧ್ಯಾತ್ಮ ಬದುಕಿನ ಸಾಧನೆಗೆ, ಆತ್ಮದ ಉದ್ಧಾರಕ್ಕಾಗಿ. ರಾತ್ರಿ ನಿದ್ದೆ ಅನ್ನುವುದು ಮಾಯೆ, ಈ ಜಗತ್ತಿಗೆ ಆವರಿಸಿದಂತಹ ಮಾಯೆ. ಆ ಮಾಯೆಯನ್ನ ಗೆಲ್ಲಬೇಕು ನಾವು. ಆಯ್ತಾ. ನಮ್ಮ ಮಾಯೆಯನ್ನ ಗೆದ್ದು ರಾತ್ರಿ ಎಲ್ಲ ಸಾಧನೆ ಮಾಡಿ. ಅಷ್ಟೇ ಸಾಕು. ನೀವು ರಾತ್ರಿ ಎಲ್ಲ ಸಾಧನೆ ಲೈಫ್ ಲಾಂಗ್ ಮಾಡಿದ್ರಿ ಅಂತಂದ್ರೆ ಖಂಡಿತ ಇದೇ ಜನ್ಮದಲ್ಲಿ ಎಲ್ಲರಿಗೂ ಮೋಕ್ಷ ಆಗ್ತದೆ. ಈ ಬೇಕಾದಷ್ಟು ಸಾಧನೆ ಆಗ್ತದೆ. ಹ್ಮ್. ಅದ್ ಬಿಟ್ಟು ನಾವು ನಿದ್ದೆ ಹೊಡೆದಿವಿ ಕುಂಭಕರ್ಣರಾಗಿ ತಾಮಸ ಗುಣದಿಂದ ಆ ಮಾಯೆಯಲ್ಲಿ ಮತ್ತೆ ಮತ್ತೆ ಸಿಕ್ಕಾಕೊಂಡಿದೆ ಅಂತಂದ್ರೆ ಈ ಅದೇ ಹೇಳಿದ್ನಲ್ಲ, ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಹೊರತು ಯಾರು ಬರಲ್ಲ. ಕೃಷ್ಣ ಕೂಡ ತಥಾಸ್ತು ಅಂತ ಹೇಳಿ ಪಾಂಡವರನ್ನೆಲ್ಲ ಕಳಿಸಿಬಿಡುವುದಿತ್ತು, ಯಾರನ್ನೂ ಕಳಿಸ್ಲಿಲ್ಲ ಅಲ್ವಾ. ಆ ತಾನು ಕೂಡ ತನ್ನ ಯಾದವರನ್ನು ತನ್ನ ಮಡದಿಯರನ್ನು ಯಾರನ್ನು ತಾನು ಇದು ಮಾಡಲಿಲ್ಲ. ಅವರವ್ರದ್ದು ಕರ್ಮ, ಅವರವ್ರದ್ದು ದಾರಿ ಅವರವರಿಗೆ. ಕೊನೆಗೆ ತಾನು ಕೂಡ ಏಕಾಂಗಿಯಾಗಿ ತಾನು ಪರಂಧಾಮಕ್ಕೆ ಹೋದ. ಹಂಗೆ ಯಾರೋ ನಮ್ಮನ್ನ ಬಂದು ಮಾಡಿಬಿಡ್ತಾರೆ. ಯಾರೋ ಕೃಷ್ಣ 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 ಅಂದ ತಕ್ಷಣ ಕೃಷ್ಣ ಬಂದು ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ಅದೆಲ್ಲ ನಮ್ಮ ಮೂರ್ಖತನದ ಪರಮಾವಧಿ. ಕೃಷ್ಣ ಇರುವಾಗಲೇ ಕೃಷ್ಣನ ಜೊತೆಗೆ ಇದ್ದವರನ್ನೇ ಕೃಷ್ಣ ಕರ್ಕೊಂಡು ಹೋಗಿಲ್ಲ. ನಾವು ಕೃಷ್ಣ ರಾಮ ರಾಮ ಕೃಷ್ಣ ಅಂತ ಕೂತು ಮಾತ್ರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಅವರೆಲ್ಲ ನಮಗೆ ಗುರುಗಳು, ಮಾರ್ಗದರ್ಶಕರು. ಅವರ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಇದನ್ನು ತಗೊಂಡು ನಮ್ಮ ಸಾಧನೆಯನ್ನು ನಾವು ಮಾಡಲೇಬೇಕೇ ಹೊರತು ಬರೀ ಮೂರೊತ್ತು ನಾವು ಭಜನೆ ಮಾಡ್ತಾ ಸ್ತೋತ್ರ ಹೇಳ್ತಾ ಕೂತ್ರೆ ಅವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು. ಅದು ಬಿಟ್ಟು ನಾವು ಇನ್ನೇನೋ ಮಾಡಿ ನಾವು ಪಡಿತೀವಿ ಅಂತಂದ್ರೆ ಅದು ಸಾಧ್ಯವಾಗದಂಥದ್ದು. ಹಾಗಾಗಿ ಹೇಳಿ ಎದ್ದೇಳಿ, ಇನ್ನಾದರೂ ಎಚ್ಚರಗೊಂಡು ಈ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬನ್ನಿ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಃ ಪ್ರಕೃತೇ ಸ್ವಭಾವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಲ್ಲ ಹೋಗ್ಬಿಟ್ರು ಯೋಗನಿಂದ ಗೊತ್ತಿದೆ ನಾನು. ಕ್ವಶನ್ ಕೇಳೋದಿರ್ಲಿ, ಹ್ಯಾಂಡ್ ರೈಸ್ ಮಾಡೋದಿಲ್ಲ. ಯಾರ್ಯಾರು ಇದು ಗದಗ್ ಧ್ಯಾನ ಯಜ್ಞಕ್ಕೆ ಬರ್ತಾ ಇದ್ದೀರಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನೋಡೋಣ.
ಎಷ್ಟು ಜನ 65 65 ಯೂಟ್ಯೂಬಲ್ಲಿ ಕೂಡ 40 ಜನ ಮಾಸ್ಟರ್ಸ್ ಇದ್ದೀವಿ. ನೀವು ಹ್ಯಾಂಡ್ ರೈಸ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ಜನ ಬರುತ್ತೆ ಪಕ್ಕ ಹಾಕ್ಬೇಕು, ನೀವು ಸುಮ್ಮನೆ ಹಾಕೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಮನೇಲಿ ವಾತಾವರಣ ಹೇಗಾದರೂ ಇರಲಿ, ಬಟ್ ಬರುವ ಇಚ್ಛೆ ಇದೆ ಅನ್ನೋರು ಕೂಡ ಹಾಕಿ. ನೀವು ಹ್ಯಾಂಡ್ ರೈಸ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂದರೆ ಯೂನಿವರ್ಸು ಕೂಡ ನಿಮಗೆ ಹೆಂಗೆ ಸಹಾಯ ಮಾಡುತ್ತೆ ಅಲ್ವಾ? ಹಾಕಿ ಹಾಕಿ, ಬರಲಿಲ್ಲ ಇಷ್ಟೇನಾ, ಮುಗೀತು ಉದ್ಧಾರ. ಅದೇನ ಅಂತಾರಲ್ಲ, ಇಷ್ಟೊತ್ತವರೆಗೂ ಹೇಳಿ ಲಾಸ್ಟಿಗೆ ಇದು ಮಾಡಿದ್ರು ಅಂತ ಹೇಳೋ ಹಾಗೆ. ಹ್ಯಾಂಡ್ ರೈಸ್ ಹ್ಯಾಂಡ್ ರೈಸ್ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ನೋಡ್ರಿ ಸಾರಿಕಾ ಮೇಡಮ್ 3 ಜನ ಬರ್ತಾ ಇದಾರೆ ಅಂತ. ಏನ್ ಮಾಡಂಗಿಲ್ಲ, ರಾಮ ಕೃಷ್ಣನೇ ಕಾಪಾಡಬೇಕು. ಓಕೆ ಮಾಸ್ಟರ್ಸ್. ಎಲ್ಲ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಓಕೆ, ಮಾತಾಡ್ತೀರಾ ಅಂತ ಮಾಸ್ಟರ್? ಬ್ಲರ್ ಆಗಿದೆ ನಿಮ್ದು ವಿಡಿಯೋ ನೋಡಿ. ನಮಸ್ತೆ ಸರ್. ನಮಸ್ತೆ. ನಿಮ್ದು ಅದು ಒರೆಸ್ಕೊಳ್ಳಿ ಕ್ಯಾಮ್ರಾ, ಬಟ್ಟೆಯಲ್ಲಿ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ರಿ. ಹಾ, ಎಲ್ಲಾ ಮಾಸ್ಟರ್ಸ್ ಕೂಡ ಆತ್ಮಪೂರ್ವಕವಾದ ನಮಸ್ಕಾರಗಳು. ಎಲ್ರೂ ಗದಗ್ ಮಹಾಯಜ್ಞಕ್ಕೆ ಬನ್ನಿ, ಯಾರು ಕೂಡ ಮಿಸ್ ಮಾಡ್ಬೇಡಿ ಪ್ಲೀಸ್. ಪಂಚಮಿ ಹಬ್ಬ ಇನ್ನು 4 ದಿನ ಉಳಿದಿದೆ. ಪಂಚಮಿ ಹಬ್ಬನ ಭರ್ಜರಿಯಾಗಿ ಗದಗ್ ಮಹಾಯಜ್ಞದಲ್ಲಿ ಮಾಡೋಣ. ಎಲ್ಲರೂ ಏನಂದ್ರೆ ತಪ್ಪಿಸ್ತೇನೆ ಬನ್ನಿ. ಪಂಚಮಿ ಹಬ್ಬ ಬಂತು ಸನಿ ಯಾಕ, ಅನ್ನ ಬರಲಿಲ್ಲ ಇನ್ನು ಕರಿಯಾಕ ಅಂತಾರಲ್ಲ, ನಮಗೆ ಅನ್ನ ದಿನಾ ಬರ್ತಾರೆ ಕರಿಯಕ್ಕೆ. ಹಾಗಾಗಿ ನಾವು ಅವ್ರ ಕರಿಯೋದಕ್ಕಾದ್ರೂ ಬರೋಣ ನಾವೆಲ್ರು. ಸರ್ ನಾನು ಒಂದ್ 2 ನಿಮಿಷ ಹಾಡಾಡ್ಬೋದಾ ಇದ್ರ? ಹೇಳಿ ಹೇಳಿ. ಅದೇ ಪಂಚಮಿ ಹಬ್ಬ ಬಂತು ಸನಿಯಾಕ, ಅನ್ನ ಬರಲಿಲ್ಲ ಇನ್ನು ಕರಿಯಾಕ ಅಂತ ಇದೆ ಸರ್. ಅದನ್ನ ನಾನ್ ಸ್ವಲ್ಪ ಚೇಂಜ್ ಮಾಡಿ ಹಾಡಿದೀನಿ. ಪಂಚಮಿ ಹಬ್ಬ ಉಳಿದವ ದಿನ 4, ಅನ್ನ ಬರತಾರ ದಿನ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನ 4, ಅನ್ನ ಬರತಾರ ದಿನ ಕರಿಯಾಕ. ನನ್ನ ತವರೂರು ಗೋಕುಲ ನಗರ, ನನ್ನ ಅನ್ನಯ್ಯ ದೊಡ್ಡ ಸಾಹುಕಾರ, ನನ್ನ ಅನ್ನಯ್ಯ ಗುಡಾಕೇಶ ಧ್ಯಾನದ ಸಾಹುಕಾರ. ಪಂಚಮಿ ಹಬ್ಬ ಉಳಿದವ ದಿನ 4, ಅನ್ನ ಬರ್ತಾರ ದಿನ ಕರಿಯಾಕ. ಅನ್ನ ಬರ್ತಾರ ದಿನ ಕರಿಯಾಕ. ನಮ್ಮ ಊರಲ್ಲಿ ಪಂಚಮಿ ಬಾರಿ, ನಮ್ಮ ಊರಲ್ಲಿ ಪಂಚಮಿ ಬಾರಿ. ಈ ಬಾರಿ ಬರೀ ಮಹಾಯಜ್ಞ, ಈ ಬಾರಿ ಬರೀ ಮಹಾಯಜ್ಞ. ಈ ಬಾರಿ ಸಸ್ಯಾಹಾರ ರ್ಯಾಲಿ, ಈ ಸಾರಿ ಸಸ್ಯಾಹಾರ ರ್ಯಾಲಿ. ಪಂಚಮಿ ಹಬ್ಬ ಉಳ್ದವ ದಿನ 4, ಅನ್ನ ಬರ್ತಾರ ದಿನ ಕರಿಯಾಕ. ಅನ್ನ ಬರ್ತಾರ ದಿನ ಕರಿಯಾಕ. ಈ ಸಾರಿ ನಮ್ಮ ಊರಲ್ಲಿ 1000ಕ್ಕೂ ಹೆಚ್ಚು ಧ್ಯಾನಿ. ಈ ಸಾರಿ ನಮ್ಮೂರಲ್ಲಿ 1000ಕ್ಕೂ ಹೆಚ್ಚು ಧ್ಯಾನಿಗಳು ಭಾಗಿಯಾಗಿ ದೊಡ್ಡ ದೊಡ್ಡ ಕರ್ಮ ನಿವಾರಣೆ ಮಾಡಿಕೊಳ್ತೀವಿ. ಆರೋಗ್ಯ ಸಮಸ್ಯೆ ಪರಿಹಾರ ಮಾಡಿಕೊಳ್ತೀವಿ. ನಾವು ಆರೋಗ್ಯ ಸಮಸ್ಯೆ ಪರಿಹಾರ ಮಾಡಿಕೊಳ್ತೀವಿ. ಪಂಚಮಿ ಹಬ್ಬ ಉಳ್ದವ ದಿನ 4, ಅನ್ನ ಬರ್ತಾರ ದಿನ ಕರಿಯಾಕ. ಅನ್ನ ಬರ್ತಾರ ದಿನ ಕರಿಯಾಕ. ಈ ಸಾರಿ 3ನೇ ಕಣ್ಣಿನ ಜಾಗೃತಿ, ಹಾಸ್ಟೆಲ್ ಟ್ರಾವೆಲ್ ಅನುಭವ, ಕುಂಡಲಿನಿ ಜಾಗೃತಿ, ಬ್ರಹ್ಮಾನಂದ ಸ್ಥಿತಿ,
ಬ್ರಹ್ಮಾನಂದ ಸ್ಥಿತಿ ಹೊಂದೇ ಹೊಂದತೀವಿ. ಈ ಸಾರಿ ಜ್ಞಾನ ಯಜ್ಞದ ನಂತರ ನಮ್ಮ ಜೀವನಾನೇ ಬದಲಿ ಮಾಡಿಕೊಳ್ತೀವಿ. ಅಣ್ಣಯ್ಯ ನಮ್ಮ ಜೀವನಾನೇ ಬದಲಿ ಮಾಡಿಕೊಳ್ತೀವಿ. ಪಂಚಮಿ ಹಬ್ಬ ಉಳ್ದಾವ ದಿನ ನಾಕ, ಅನ್ನ ಬರ್ತಾರ ದಿನ ಕರಿಯಾಕ, ಅನ್ನ ಬರ್ತಾರ ದಿನ ಕರಿಯಾಕ. ಸೊ ಮಾಸ್ಟರ್ ಈಗ್ಲೇ ರಚನೆ ಮಾಡಿದೆ ನಾನು. ಏನಾದ್ರೂ ಮಿಸ್ಟೇಕ್ ಇದ್ರೆ ಸಾರಿ. ನಿಜವಾಗ್ಲೂ ದಿನನಿತ್ಯ ನಮ್ಗೆ ಅಣ್ಣಯ್ಯ ಅಂದ್ರೆ ಗುರು ಅವರು ನಮ್ಗೆ. ಹೌದಾ, ಅಣ್ಣಯ್ಯ ಅಂದ್ರೆ ಅಣ್ಣ ಅಂತಾನೆಲ್ಲ ಎಲ್ಲಾ ಸ್ಥಾನನೂ ಅವ್ರು ನಮ್ಗ್ ತುಂಬಿದ್ದಾರೆ. ಹಾಗಾಗಿ ಅವರು ದಿನನಿತ್ಯನೂ ಕೂಡ ನಮ್ಮನ್ನ ಕರೆಯಕ್ ಬರ್ತಾರೆ. ನಾವೆಲ್ಲರೂ ಕೂಡ ತಪ್ಪದೆ ಈ ಯಜ್ಞದಲ್ಲಿ ಭಾಗವಹಿಸ್ಕೊಂಡು ನಮ್ಮ ಏನ್ ಕರ್ಮಗಳಿದಾವೆ ಅವೆಲ್ಲವುಗಳನ್ನ ನಿವಾರಣೆ ಮಾಡ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರೆ ಯಶಸ್ಸನ್ನ ಪಡ್ಕೊಳ್ಳೋಣ. ಈ ಜೀವನವನ್ನ ಈ ರೀತಿ ಈ ಸಾರಿ ಪಂಚಮಿಯನ್ನ ಎಳ್ಳು ಬೆಲ್ಲ ಆ ಉಂಡೆ ಇದನ್ನ ತಿಂದು ಸವಿಯೋದಕ್ಕಿಂತ ಅದ್ರ ಜೊತೆಗೆ ಎಲ್ಲವನ್ನ ಬ್ರಹ್ಮಾನಂದ ಸ್ಥಿತಿಯನ್ನ ಪಡೆದು ಅದಕ್ಕಿಂತ ಹೆಚ್ಚು ರುಚಿ. ನೋಡಿ, ನಮ್ಮ ಯಜ್ಞದಲ್ಲಿ ಜ್ಯೂಸ್ ಇದೆ, ಅವಲಕ್ಕಿ ಇದೆ, ಹೌದಾ, ಅದೆಷ್ಟು ರುಚಿ ರುಚಿ ಆಗ್ಲೇ ನಾವ್ ಈಗಾಗ್ಲೇ ಅನುಭವವನ್ನು ಪಡ್ಕೊಂಡಿದೀವಿ ಉಡುಪಿಯಲ್ಲಿ. ಈ ಪಂಚಮಿಯನ್ನ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ಳೋಣ. ನಾವೆಲ್ಲರೂ ಗುಡಾಕೇಶ ಧ್ಯಾನಿಗಳು. ನಾಗರ ಪಂಚಮಿ ಅಂದ್ರೆ ಅದು ನಾಗದೇವ ಸಂಕೇತ. ಹಾಗಾಗಿ ನಾವೆಲ್ಲರೂ ಕೂಡ ಖಂಡಿತ ನಮ್ಮ ಕುಂಡಲಿಯನ್ನ ಈ ಯಜ್ಞದಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಕುಂಡಲಿಯನ್ನ ಜಾಗೃತ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ಸಹಸ್ರಾರ ಚಕ್ರವು ಕೂಡ ಏನಂದ್ರೆ ತೆರೆದುಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ಮಾಸ್ಟರ್ಸ್ ಎಲ್ಲರೂ ಕೂಡ ಬನ್ನಿ, ನಿಮ್ಮವರೆಲ್ಲರನ್ನು ಕೂಡ ಕರ್ದ್ಕೊಂಡ್ ಬನ್ನಿ, ಭಾಗವಹಿಸಿ ಅದ್ಭುತ ಧ್ಯಾನದ ಲಾಭಗಳನ್ನ ಪಡ್ಕೊಳ್ಳಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಬರ್ತಾರೆ ಪಂಚಮಿ ಎಲ್ಲ ಅವ್ರ ಪಾಪ ಎಲ್ಲ ಬಿಸಿ ಉಂಡೆ ಕಟ್ಟೋದ್ರಲ್ಲಿ ಎಲ್ಲ ಉಂಡೆ ತಗೊಂಡು ಬರ್ತಾರೆ. ಹಾ ಹೌದು, ಉಂಡೆ ತಗೊಂಡ್ ಬರ್ತಾರೆ ಸರ್. ಎಲ್ಲ ಶ್ರಾವಣ ಬಂತಲ್ಲ, ಎಲ್ಲ ಮನೆ ಕ್ಲೀನ್ ಮಾಡೋದು ಉಂಡೆ ಕಟ್ಟೋದ್ರಲ್ಲಿ ಬಿಸಿ ಆಗಿ. ಮೇಡಮ್ ಯಾಕೋ ರೈಸ್ ಹ್ಯಾಂಡ್ ಮಾಡಿಲ್ಲಲ್ಲ? ಯಾರ? ಲಲಿತಾ ಮೇಡಮ್. ಲಲಿತಾ ಮೇಡಮ್ ಬರ್ತಾರ. ಶಾಂತಮ್ಮ ಮೇಡಮ್, ಎಲ್ರೂ ಬರ್ಬೇಕು, ದೂರ ಅಂತ ಹೇಳಂಗಿಲ್ಲ. ಬರ್ತಾರೆ ಎಲ್ಲ ಬರ್ತಾರೆ. ನಮ್ಗೆ ಉಂಡೆ ಆದ್ರೂ ತಗೊಂಡ್ ಬರ್ರಿ ಹೋಗ್ಲಿ. ಓಕೆ ಮಾಸ್ಟರ್. ರಿಜಿಸ್ಟ್ರೇಷನ್ ಫಾರ್ಮ್ ಇದೆ, ಅದರಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಅದು ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅವರಿಗೆ ನಾವು ಕೆಲವರಿಗೆ ದೂರದಿಂದ ಬರೋರಿಗೆಲ್ಲ ಜೊತೆಗೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದ್ರ ನಂಬರ್ಸ್ ಎಲ್ಲ ನಾವು ಶೇರ್ ಮಾಡಿದ್ರೆ ಆ, ಒಟ್ಟಿಗೆ ಮಾತಾಡಿಕೊಂಡು ಜೊತೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಿದವ್ರು ಬರಬಾರ್ದು ಅಂತಲ್ಲ, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಡಿ. ಅದರಲ್ಲಿ ನಂಬರ್ಸ್ ಎಲ್ಲ ಗೊತ್ತಾಗ್ತದೆ. ನಾವು ಗ್ರೂಪಿಗೆ ಹಾಕಿದ್ರೆ ಯಾರ್ಯಾರು ಡಿಸ್ಟಿಕ್ಕಿಂದ ಯಾರ್ಯಾರು ಬರ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಹಾಗೆ ಹಾಕಿದ್ವಿ ಉಡುಪಿದು. ಅವರವರೇ ಮಾತಾಡಿ ಚೆನ್ನಾಗಿ ಗ್ರೂಪಲ್ಲಿ ಬಂದಿದ್ರು ಎಲ್ಲ ಮಾಸ್ಟರ್ಸ್. ಅದು ಹಾಗೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಕೆಲವರು ಒಬ್ಬೊಬ್ಬರೇ ಇರ್ತಾರೆ, ಮನೆಯಲ್ಲೂ ಕೂಡ ಒಬ್ಬರೇ ಹೋಗೋದು ಅಂದ್ರೆ ಕಳ್ಸಲ್ಲ. ಅದ್ರ ಜೊತೆ ಯಾರೋ ಮಾಸ್ಟರ್ಸ್ ಇದ್ದಾರೆ ಅಂತಂದ್ರೆ ಅವರಿಗೂ ಬರ್ಲಿಕ್ಕೂ ಹೆಲ್ಪ್ ಆಗ್ತದೆ. ಆ, ಮನೆಯಲ್ಲೂ ಆ ಥರ ಕಳಿಸಿ ಕೊಡ್ತಾರೆ. ಆಯ್ತು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದರಲ್ಲೇನು ಭಾಳ ಡೀಟೇಲ್ಸ್ ಏನಿಲ್ಲ. ಸುಮ್ಮನೆ ನೀವು ನಿಮ್ಮ ಮೊಬೈಲಲ್ಲಿ ಒಂದು ಯಾರಿಗಾದ್ರೂ ಆಗಿಲ್ಲ ಅಂದರೆ ಯಾರಾದ್ರೂ ಬೇರೆ ಮೊಬೈಲಲ್ಲೂ ಮಾಡ್ಬೋದು. ನಿಮ್ಮ ಮೊಬೈಲಲ್ಲೇ ಮಾಡ್ಬೇಕಂತೇನಿಲ್ಲ. ಹಾಗೇನಾದ್ರು ಮಾಡಿ. ಓಕೆ. ವಾಲಂಟಿಯರ್ ಆಗಿ ಸೇವೆ ಮಾಡೋ ಹೋಗ್ಲಿಕ್ಕೆ ಇಚ್ಛೆ ಪಡುವವರು ಗುರುವಾರ ದಿವಸನೇ ಬನ್ನಿ. ಮಧ್ಯಾಹ್ನದಲ್ಲಿ ಕೆಲಸಗಳೆಲ್ಲ ಇರ್ತದೆ. ಆಯಿತಾ? ವೆರಿ ಗುಡ್ ಮಾಸ್ಟರ್ಸ್. ಥ್ಯಾಂಕ್ ಯು.